ಓಕೆ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಓಕೆ, ಮತ್ತಾಯು 6ನೇ ಅಧ್ಯಾಯದಲ್ಲಿ 33ನೇ ವಚನದಿಂದ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಯಾವುದೆಲ್ಲ ದೊರಕುತ್ತದೆ ಅದನ್ನ ನನಗೆ ಅರ್ಥ ಆಗ್ಬೇಕಂದ್ರೆ 31ನೇ ವಚನ ಓದ್ರಿ. ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಯಬೇಕು, ಏನು ಹೊತ್ತುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡಿರಿ. ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಯಾರತ್ತೆ? ಅಜ್ಞಾನಿಗಳು. ನಾಳೆ ಏನ್ ತಿನ್ಬೇಕು, ನಾಳೆ ಹೆಂಗೆ ನಾವು ರೆಂಟ್ ಕಟ್ಟೋದು, ನಾಳೆ ಹೆಂಗೆ ನಾವು ಜೀವನ ಮಾಡೋದು, ನಾಳೆ ಹೆಂಗೆ ನಾವು ಮುಂದಕ್ಕೆ ಹೋಗೋದು, ಇದ್ರ ಬಗ್ಗೆ ಚಿಂತೆ ಮಾಡಿ ಭಯ ಪಡೋರ್ನ ದೇವ್ರು ಏನಂತ ಕರೀತಾರೆ? ಅಜ್ಞಾನಿಗಳು ಅಂತಾರೆ. ಯಾಕೆ ಅಜ್ಞಾನಿಗಳು ಅಂತಾರಂದ್ರೆ ಅವ್ರಿಗೆ ಇವರು ನನ್ನ ಮಕ್ಕಳು, ನಾನ್ ಇವ್ರ ಜೊತೆ ಇದೀನಿ ಅನ್ನುವಂತ ಜ್ಞಾನ ಇಲ್ವಲ್ಲ. ಅಲ್ಲೂಯ್ಯ. ಆಮೇಲೆ ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದಿದೆ. ಆಮೇಲೆ ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ. ಹಲ್ಲೆಲೂಯಾ. ಮೊದಲು ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ಬೇಕಂತೆ. ಇವತ್ತು ಕ್ರೈಸ್ತರು ಏನ್ ಮಾಡಿದ್ದಾರೆ ಅಂದ್ರೆ ಇದನ್ನ ಮರ್ತು ಬಿಟ್ಟಿದ್ದಾರೆ. ಈ ಮೊದಲು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ. ಹೇಳ್ರಿ, ಮೊದಲು ಅನ್ನೋದು ಮರ್ತು ಬಿಟ್ಟಿದ್ದಾರೆ. ಅದನ್ನ ಹಿಂದಕ್ಕೆ ಹಾಕ್ಬಿಟ್ಟು ಮೊದಲು ಏನ್ ಮಾಡಿದ್ದಾರೆ, ಫಸ್ಟ್ ಅವ್ರ ಲೈಫನ್ನೇ ನೋಡ್ತಾ ಇರ್ತಾರೆ. ಆದ್ರೆ ದೇವರು ಅದನ್ನ ಹೇಳ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ ಮೊದಲು, ಫಸ್ಟ್. ಅಲ್ಲೂಯ್ಯ, ನೀನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಇಡ್ರಿ. ನಿನಗೆ ಸಾಕಷ್ಟು ಬೇಕಾಗಿದೆ, ನೀನ್ ತಿನ್ನಕ್ಕೆ ಬೇಕಾಗಿದೆ, ಉಡಕ್ ಬೇಕಾಗಿದೆ, ಜೀವನ ಮಾಡಕ್ ಬೇಕಾಗಿದೆ. ಇದೆಲ್ಲ ದೇವ್ರಿಗೆ ಗೊತ್ತಿದೆ. ಅಲ್ಲೂಯ್ಯ. ಇದೆಲ್ಲ ನಿನಗೆ ಯಾವಾಗ ಬರ್ತದೆ? ಇವೆಲ್ಲ ಯಾವಾಗ ಸೇರತ್ತಂತೆ? ಇನ್ನೊಂದ್ಸತಿ ಹೋದ್ರಿ ಅದನ್ನ 33. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. ಅವೆಲ್ಲವೂ ನಿಮಗೆ ದೊರಕುವವು. ಇಲ್ಲ, ನಾವೇ ಹಗ್ಗ ಹಾಕಿ ಎಳಿಬೇಕು. ಹೌದಾ? ಹಗ್ಗ ಹಾಕಿ ಎಳಿಯೋಣ? ಇಲ್ಲ, ಮೂಟೆ ಹೊತ್ಕೊಂಡು ಬರ್ಬೇಕು. ಇಲ್ವಾ? ಅದು ಇಲ್ವಾ? ಬೆವರು ಸುರಿಸಿ ತಗೋಬೇಕು. ಹಂಗಿದ್ಯಾ? ಹೆಂಗಿದೆ? ಅದಾಗೆ ಸೇರ್ಕೊಳಪ್ಪ. ನೀನ್ ಏನು ಮಾಡೋದ್ ಬೇಕಾಗಿಲ್ಲಪ್ಪ. ನೀನ್ ದೇವ್ರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಮಾಡ್ಬಿಟ್ಟು ರಾತ್ರಿ ಹೋಗಿ ನಿದ್ದೆ ಮಾಡು. ನಿನಗೆ ಬೇಕಾಗಿರೋದನ್ನ ದೇವ್ರು ನಿನ್ ಮನೆ ಮುಂದೆ ಇಟ್ಟಿರ್ತಾನೆ. ಇದನ್ನೇ ಅರ್ಥ ಆಗಲ್ಲ. ಎಷ್ಟು ಜನಕ್ಕೆ ಇವತ್ತು ಪ್ರಾರ್ಥನೆ ಇಂಪಾರ್ಟೆಂಟ್ ಅಲ್ಲ, ದೇವ್ರು ಇಂಪಾರ್ಟೆಂಟ್ ಅಲ್ಲ, ಅಲ್ಲೂಯ್ಯ, ಸಭೆ ಇಂಪಾರ್ಟೆಂಟ್ ಅಲ್ಲ, ವಾಕ್ಯ ಇಂಪಾರ್ಟೆಂಟ್ ಅಲ್ಲ. ಅವ್ರಿಗೆ ಗೊತ್ತಿದೆ ನಾನು ಸಭೆಗೆ ನೋಡ್ರಿ, ನೀನು ಮಾಡೋ ಪ್ರತಿಯೊಂದು ಕಾರ್ಯಕ್ಕೂ ದೇವ್ರು ನಿನಗೊಂದು ವಿಧೇಯತೆಯನ್ನು ರಿಲೀಸ್ ಮಾಡ್ತಾನೆ. ನಿನ್ನ ಪ್ರತಿಯೊಂದು ವಿಧೇಯತೆಗೂ ದೇವ್ರೊಂದು ಆಶೀರ್ವಾದ ಬಿಡುಗಡೆ ಮಾಡ್ತಾನೆ. ಇವತ್ತು ಪ್ರತಿ ಭಾನುವಾರ ನೀವು ಸಭೆಗೆ ಬರ್ತೀರಾ, ಅದಕ್ಕೊಂದು ಕೃಪೆ ನಿನ್ನಲ್ಲಿದೆ, ಅದಕ್ಕೊಂದು ಕಾರ್ಯ ಮಾಡ್ತಾನೆ ದೇವ್ರು. ನೀನು ಅದನ್ನು ರೈಟ್ ಟೈಮಲ್ಲಿ ಬರ್ತೀಯಾ, ಸಭೆ ಸ್ಟಾರ್ಟ್ ಆಗೋಕೆ ಮುಂಚೆನೆ ಬರ್ತೀಯಾ, ಅದಕ್ಕೊಂದು ಕೃಪೆ ಇರುತ್ತೆ. ನೀನು ಸಭೆಗೆ ಬಂದಾಗ ಕುತ್ಕೊಂಡು ಪಾಸ್ಟರ್ ಹೇಳೋದನ್ನ ಕೈ ಎತ್ತದ್ದು, ಚಪ್ಪಾಳೆ ತಟ್ಟದ್ದು, ನೀನು ದೀಪಾಗ ಆರಾಧನೆ ಮಾಡ್ತೀಯಾ, ಅದಕ್ಕೊಂದು ಕೃಪೆ ನಿನ್ನ ಮೇಲೆ ಬಿಡುಗಡೆ ಆಗುತ್ತೆ. ಅಲ್ಲೂಯ್ಯ. ಪ್ರತಿಯೊಂದು ವಿಧೇಯತೆಗೆ ಒಂದು ಕೃಪೆ ಇರುತ್ತೆ. ಇವತ್ತು ನೀವು ಕೆಲವು ಕೃಪೆ ಕಳ್ಕೊಂತ ಇದ್ದೀರಾ, ಕೆಲವು ಪ್ರೇಯರ್ಗಳ ಆನ್ಸರ್ ಆಗ್ತಾ ಇಲ್ಲ, ಕೆಲವು ಕಾರ್ಯಗಳು ನಿನ್ನ ಜೀವಿತದಲ್ಲಿ ಮುಂದುವರಿತಾ ಇಲ್ಲ ಅಂದ್ರೆ ನೀನು ಎಲ್ಲೋ ದೇವರಿಗೆ ಮೊದಲನೇ ಜಾಗ ಕೊಡ್ತಾ ಇಲ್ಲ. ಯು ಆರ್ ನಾಟ್ ಗಿವಿಂಗ್ ದಟ್ ಫಸ್ಟ್ ಪ್ಲೇಸ್. ನಿನ್ನ ಲೋಕ ಇದೆ, ನಿನ್ನ ಕುಟುಂಬ ಇದೆ, ನಿನ್ನ ಮನೆ ಇದೆ, ನಿನ್ನ ಆಸ್ತಿ ಇದೆ, ನಿನ್ನ ಹಣ ಇದೆ, ನಿನ್ನ ಕೆಲಸ, ಅದು ಸೆಕೆಂಡ್ರಿ. ದಟ್ ಇಸ್ ಸೆಕೆಂಡ್ರಿ. ಅಲ್ಲೂಯ್ಯ. ಇವತ್ತು ಸಭೆಗೆ ಬಂದಿದ್ದೀರಲ್ಲ, ಈ ವಾರ ನಿಮ್ಗೇನೋ ಒಂದು ಕೃಪೆ ಬಿಡುಗಡೆ ಆಗತ್ತೆ ನೋಡಿ. ನಿಮಗೆ ಗೊತ್ತಿರಲ್ಲ ಅದೇನು ಅಂತ ಹೇಳಿ. ಅಲ್ಲೂಯ್ಯ. ಆನ್ಲೈನ್ ಅಲ್ಲಿ ಬಂದಿದ್ದೀರಲ್ಲ, ಈ ಟೈಮಲ್ಲಿ ನೀವು ಮೊಬೈಲಲ್ಲಿ ನೋಡ್ಬೋದು, ಟಿವಿ ನೋಡ್ಬೋದು, ಬೇರೆ ನೋಡ್ಬೋದು. ಅವೆಲ್ಲ ಬೇಡ, ನನಗೆ ವಾಕ್ಯ ಬೇಕು ಅಂತ ಕೂತಿದ್ದೀರಲ್ಲ, ಅದಕ್ಕೊಂದು ಕೃಪೆ ನಿಮಗೆ ರಿಲೀಸ್ ಆಗತ್ತೆ. ಎವ್ರಿ ಆಕ್ಟ್ ಆಫ್ ಒಬಿಡಿಯನ್ಸ್ will unlock a blessing from heaven. Hallelujah. ಏನು ಜೀವಿತದಲ್ಲಿ ಪ್ರತಿಯೊಂದನ್ನು ಬಿಡುಗಡೆ ಮಾಡ್ತಾರೆ. ನನಗೆ ದೇವರು ಹೇಳ್ತಾ ಇದ್ದರು, ಬರ್ತಾ ಬರ್ತಾ ಈ ಆಲಯದಲ್ಲಿ, ಸಭೆಯಲ್ಲಿ ನನ್ನನ್ನು ಮೊದಲು ಅನ್ನುವಂಥ ಅಜೆಂಡಾನೇ ಮರ್ತೋಗ್ಬಿಟ್ಟಿದ್ದಾರೆ. ಏನ್ ಮರ್ತೋಗಿದ್ದಾರೆ? ಮೊದಲು. ಈಗ ನೀವು ಇಲ್ಲಿ ಕೂತಿರ್ತೀರಾ, ನಾನು ವಾಕ್ಯ ಕೊಡ್ತಾ ಇರ್ತೀನಿ, ಅವಾಗ ಸಡನ್ ಆಗಿ ಫೋನ್ ಬರ್ತದೆ. ನೀವು ಮೊದಲು ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ? ಏನದು ಹೇಳೋದೇನೋ ಬಾಯಲ್ಲಿ ವಾಕ್ಯ ಅನ್ಬೋದು, ಆದ್ರೆ ಮೊಬೈಲ್ ಕೊಡ್ತೀನಲ್ವಾ? ರಾಂಗಾ ಕರೆಕ್ಟಾ? ಅವಾಗ ನೀವು ಮೊದಲು ದೇವ್ರ ರಾಜ್ಯ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಏನೇನು ಸೇರ್ಕೊಳ್ಳಲ್ಲ? ಇವುಗಳೆಲ್ಲ ಸೇರ್ಕೊಳ್ಳಲ್ಲ. ಎವುಗಳು? ಇದು 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 ಸೇರಲ್ಲ. ಅವಾಗ ನೀವೇನ್ ಮಾಡ್ಬೇಕು? ವಾರ ಪೂರ್ತಿ ಬೆವರು ಸುರಿಸಿದ್ರು ಕೈಗೆ ಬರಲ್ಲ. ಬ್ರದರ್, ಸಿಕ್ಕಾಪಟ್ಟೆ ಕಷ್ಟಪಡ್ತೀನಿ ಬ್ರದರ್, ಅದೇನೋ ಗೊತ್ತಿಲ್ಲ, ಅದೇನೋ ಸಾಕಾಗ್ತಾನೆ ಇಲ್ಲ ಬ್ರದರ್, ಟೆನ್ಷನ್ ಆಗ್ಬಿಟ್ಟಿದೆ ನನಗೆ, ಸಾಕಾಗದೇ ಇಲ್ಲ. ಅಪ್ಪ ಮೊದಲು ಬಾಪ, ಸಾಕಾಗೋಕ್ಕಿಂತ ಹೆಚ್ಚಾಗಿ ದೇವ್ರು ಕೊಡ್ತಾನೆ ಮೊದಲು. ಹಲ್ಲೆಲೂಯಾ.
ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಾವು ಮೊದಲು ಪ್ರಯಾಸ ಪಡಬೇಕು. ಪ್ರಿಯ ಸಹೋದರ ಸಹೋದರರೇ, ಇವತ್ತು ಸಂಡೇ ಕೆಲಸ ಸಭೆ ಇದೆ ಅಂತ ಗೊತ್ತು, ಎಲ್ಲ ಕೆಲಸ ಕೋಟಿ ರೂಪಾಯಿ ಬಂದ್ರೂ ಒಂದು ಸೈಡ್ಗೆ ಇಟ್ಬಿಟ್ಟು ನೀನು ಸಭೆಗೆ ಬಂದರೆ 100% ಅದಕ್ಕೊಂದು ಕೃಪೆ ನಿನಗೆ ರಿಲೀಸ್ ಆಗುತ್ತೆ. ನೀವು ಬರಲಿಲ್ಲ ಅಂದರೆ ಮುಂದಿನ ವಾರನೂ ಅದೇ ಘಟನೆ, ಅದೇ ಜಗಳ, ಅದೇ ಅಸಮಾಧಾನ, ಅದೇ ಡಿಸ್ಟರ್ಬೆನ್ಸು, ಅದೇ ಕೊರತೆ, ಅದೇ ಚಿಂತೆ, ಅದೇ ಬಾಧೆ. ಅಯ್ಯೋ ನಮ್ಮ ಹತ್ರ ಯಾರು ಇಲ್ವಲ್ಲ, ಇದರಲ್ಲೇ ನಾವು ಹೋಗ್ಬೇಕಾಗುತ್ತೆ. ಗಿವ್ ಇಂಪಾರ್ಟೆನ್ಸ್ ಟು ಗಾಡ್. ಇದು ನಾನೇ ಅಂತೆಲ್ಲ ವಾಕ್ಯ ಹೇಳ್ತಾ ಇದ್ದೆ. ಹಲ್ಲೆಲೂಯಾ. ನೀವು ಮೊದಲು ದೇವರ ವಾಕ್ಯಕ್ಕಾಗಿ ನೀವು ಕೊಡ್ಬೇಕ್ರಿ. ನಿಮ್ಮ ಅದ್ಭುತಗಳನ್ನು ದೇವರು ನಿನಗೆ ಮನೆ ಹತ್ರ ಬಂದು ಮಾಡುವ ಆತನಾಗಿದ್ದಾನೆ, ಮನೆಯಲ್ಲಿ ಬಂದು ಆಶೀರ್ವಾದ ಮಾಡುವ ಆತನಾಗಿದ್ದಾನೆ. ಆದ್ರೆ ನೀನು ಮೊದಲು ದೇವರಿಗೆ ಸ್ಥಾನ ಕೊಡ್ತಾ ಇದೀಯಾ? ನೀನು ಮೊದಲು ದೇವರಿಗೆ ಸ್ಥಾನ ಕೊಡ್ಬೇಕಂದ್ರೆ, ನಾನು ಕೇಳಿದೆ, ಸ್ವಾಮಿ ಯಾಕೆ ನಮಗೆ ಕೊಡಕ್ಕಾಗ್ತಾ ಇಲ್ಲ ಮೊದಲನೇ ಸ್ಥಾನ ನಿಮಗೆ? ಮೊದಲು ನಿನಗೆ ಮೊದಲು ಅಂದ್ರೆ ಏನು? ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಫಸ್ಟ್ ಮೊದಲು ಅನ್ನೋದಕ್ಕೆ ಅರ್ಥ ಹೇಳ್ಬಿಡ್ತೀನಿ. ಈ ಮೊದಲು ಅನ್ನೋದು ದೇವ್ರು. ಹೇಳ್ರಿ, ಮೊದಲು ಏನ್ ಮಾಡಿದ್ರು ಮೊದಲು ದೇವ್ರಿಗೆ ಕೊಡ್ಬೇಕು, ಹೌದಾ ಅಲ್ವೀರಾ? ಈಗ ನೀವು ಮನೆ ಮಾಡ್ತೀರಾ, ಎಲ್ಲೋ ಮನೆ ನೋಡ್ತೀರಾ, ನೀವು ಏನೇನು ನೋಡ್ತೀರಾ? ಮನೆಗೆ ಒಂದು ಮನೆ ಮಾಡ್ಬೇಕಾದ್ರೆ ಏನೇನು ನೋಡ್ತೀರಾ? ಮನೆ ಹತ್ರ ಏನೇನು ಬೇಕು? ನಿಮ್ಮ ಕೆಲಸ ಹತ್ರ ಇದೆಯಾ? ಸ್ಕೂಲ್ ಹತ್ರ ಇದೆಯಾ? ಹೌದಾ ಅಲ್ವೀರಾ? ಅಥವಾ ಏನೋ ಮಾರ್ಕೆಟ್ ಹತ್ರ ಇದೆಯಾ? ಬಸ್ ಸ್ಟಾಪ್ ಹತ್ರ ಇದೆಯಾ? ಯಾವತ್ತನ ಚರ್ಚ್ ಹತ್ರ ಇದೆ ಅಂತ ನೋಡಿದ್ದೀರಾ ಅಂದ್ರೆ ಮೊದಲು ಅದೇ ಬಂದಿಲ್ಲ ರೀ. ನೀವು ಏನಕ್ಕೆ ಮಾಡ್ತಾ ಇದ್ದೀರಾ ಅಂತಾನೆ ಗೊತ್ತಿಲ್ಲ. ಕೆಲವ್ರಿಗೆ ಅಜೆಂಡಾನೇ ಗೊತ್ತಿಲ್ಲ. ನಾನು ಯಾಕೊಂದು ಮನೆ ಮಾಡ್ಬೇಕನ್ನೋ ಅಜೆಂಡಾನೇ ಗೊತ್ತಿಲ್ಲ. ನೀನು ಮನೆ ದುಡ್ಡು ಕಡಿಮೆ ಇದೆ ಅಂತಲ್ಲ, ನೀನು ಮನೆ ರೇಟ್ ಕಡಿಮೆ ಇದೆ ಅಂತಲ್ಲ, ನೀನು ಮನೆ ಮೊದಲು ದೇವ್ರ ರಾಜ್ಯಕ್ಕೆ ನಾನು ಇಲ್ಲಿದ್ರೆ ಉಪಯೋಗ ಆಗತ್ತೆ ಅಂತ ನೀನು ಆಲೋಚನೆ ಬರ್ತದಲ್ಲ, ಅವತ್ತು ನೀನು ಮನೇಲೆ ಊಟಕ್ಕೆ ತಿಂಡಿಗೆ ಕೊರತೆ ಇದ್ದಂಗೆ ದೇವ್ರ ಆಶೀರ್ವಾದ ಮಾಡ್ತಾನೆ. ನಮಗ್ ಮೊದಲು ಅದೇ ಇಲ್ಲ. ನೀನ್ ಮನೆ ಮಾಡೋ ವಿಷಯನೇ ಬೇರೆ, ನಿನ್ ಆಲೋಚನೆನೇ ಬೇರೆ, ನಿನ್ ಕರ್ತವ್ಯ ನೀನ್ ಏನೋ ಇದ್ರಲ್ಲಿ ಮಾಡ್ತೀಯ, ಅದಕ್ಕೆ ಏಟ್ ಬಿಡೋದು. ಕೆಲಸ ಹತ್ರ ಇದೆ, ಇದಕ್ಕೆ ಹತ್ರ ಇದೆ, ಅದೆಲ್ಲ ಬೇಡ ರೀ. ನಿನ್ ಮನೆ ಮಾಡಿದ್ರೆ ಫಸ್ಟ್ ನಿನಗೆ ಯಾವ್ದು ಹತ್ರ, ಯಾವ್ದು ಇಂಪಾರ್ಟೆಂಟು ಅದು ಬಂತು ಅಂದ್ರೆ ನಿನ್ ಮೈಂಡ್ಗೆ ನಿನ್ನ ನೋಡಿ ದೇವರು ತುಂಬಾ ಇಷ್ಟಪಟ್ಬಿಡ್ತಾನೆ. ನಿನ್ನನ್ನು ಹೆಚ್ಚಾಗಿ ಮೆಚ್ಚಿಬಿಟ್ಟು ನಿನ್ನನ್ನು ಏನು ಆಶೀರ್ವಾದ ಮಾಡಬೇಕು ಮಾಡಕ್ ರೆಡಿ ಆಗಿರ್ತಾನೆ. ಮೊದಲು ವೆರಿ ಸೆನ್ಸಿಟಿವ್. ಮೊದಲು ದೇವ್ರ ವಾಕ್ಯ ಇದೆ, ಇದನ್ನ ಯಾರಾದ್ರೂ ಬದಲಾಯಿಸಕ್ಕಾಗತ್ತಾ ಹೇಳ್ರಿ? ಈ ವಾಕ್ಯನ ಬದಲಾಯಿಸ್ತೀರಾ? ಮೊದಲಿಲ್ಲ ಬ್ರದರ್, ನಾವು ಹಿಂದೆ ಇಟ್ಕೊಂಡ್ರು ನಡೀತದೆ ಅಂತ ಹೇಳ್ತೀರಾ ನೀವು? ಮೊದಲು ಯೋರ್ ಪ್ಲಾನ್ ಶುಡ್ ಆಲ್ವೇಸ್ ಬಿ ಪ್ರಾಫಿಟಬಲ್ ಟು ದ ಕಿಂಗ್ಡಮ್ ಆಫ್ ಗಾಡ್. ನೀನ್ ಏನೇ ಉದ್ದೇಶ, ಏನೇ ಆಲೋಚನೆ ಮಾಡಿದ್ರು ಅದು ಪರಲೋಕಕ್ಕೆ ಫಸ್ಟ್ ಆದಾಯವಾಗಿರ್ಬೇಕು. ಅದು ಪರಲೋಕಕ್ಕೆ ಆದಾಯ ಇಲ್ಲ ಅಂದ್ರೆ ನಿನ್ನ ಪ್ಲಾನ್ಗಳು ಫೇಲ್ಯೂರ್ಗಳೇ. Your plans will become failures. Why? Because it is not profitable to the kingdom of God. ದೇವರ ರಾಜ್ಯಕ್ಕೆ ಅದು ಲಾಭವಾಗಿಲ್ಲ. ಹಲ್ಲೆಲೂಯಾ. ಮೊದಲು ನೋಡ್ಬೇಕಾಗಿದೆ. ಈಗ ಸರಿ ಹೋಗ್ಲಿ, ಮನೆ ಮಾಡ್ಬೇಕಾದ್ರೆ ನೀವು ಲ್ಯಾಂಡ್ ನೋಡಲ್ಲ, ಚರ್ಚ್ ಇರೋದು ನೋಡಲ್ಲ, ಕೆಲಸ ನೋಡ್ತೀರಾ, ಸ್ಕೂಲ್ ನೋಡ್ತೀರಾ, ಆಫೀಸ್ ನೋಡ್ತೀರಾ, ಓಕೆ. ಮನೆ ಒಳಗಡೆ ಹೋಗ್ಬೇಕಾದ್ರೆ ಏನ್ ನೋಡ್ತೀರಾ? ಆ ಮನೆನ ತಗೋಬೇಕಾದ್ರೆ ಏನೇನ್ ನೋಡ್ತೀರಾ ಗೊತ್ತಾ? ಮನೆಯಲ್ಲಿ ಲೈಟ್ ಬರತ್ತಾ ನೋಡ್ತೀರಾ, ಬೆಡ್ರೂಮ್ ಚೆನ್ನಾಗಿದ್ಯಾ ನೋಡ್ತೀರಾ, ಟಾಯ್ಲೆಟ್ ಚೆನ್ನಾಗಿದ್ಯಾ ನೋಡ್ತೀರಾ, ಮನೆ ಒಳಗಡೆ ಚೆನ್ನಾಗಿದ್ಯಾ ನೋಡ್ತೀರಾ. ಯಾರು ಮನೆ ಒಳಗಡೆ ದೇವ್ರ ಪ್ರಸನ್ನತೆ ಇದೆಯಾ ನೋಡಿದೀರಾ? ಅದೇ ನೋಡಲ್ಲ ಬ್ರದರ್. ದೇವ್ರ ಪ್ರಸನ್ನತೆ ಆಮೇಲೆ ದುಡ್ಡು ಕೊಟ್ಟು ತಗೋಬಹುದು ಬ್ರದರ್, ಅಲ್ವಾ? ಹೇಳ್ರಿ ಅಲ್ವಾ? ದೇವ್ರ ಪ್ರಸನ್ನತೆ ಆಮೇಲೆ ದುಡ್ಡು ಕೊಟ್ರೆ ತಾನಾಗೆ ಬರ್ತದೆ, ಮನೆ ಬರಲ್ಲ. ಫಸ್ಟ್ ಅದನ್ನ ನಾವು ನೋಡ್ಬೇಕು. ಫಸ್ಟ್ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ. ಇವತ್ತು ಎಷ್ಟೋ ಜನ ಇದನ್ನ ಮಿಸ್ ಮಾಡ್ತಾ ಇದ್ದಾರೆ. ಆದ ಕಾರಣ ಏನಾಗುತ್ತೆ ಗೊತ್ತಾ? ಅವರು ಆ ಕೃಪೆನ ಕಳ್ಕೊಂತಾರೆ. ದೇವ್ರು ಪ್ಲಾನ್ ಮಾಡಿರ್ತಾರೆ, ಈ ವಾರ ನನ್ನ ಮಗ, ಫಾರ್ ಎಕ್ಸಾಂಪಲ್ ಈಗ ಏನಾಗುತ್ತೆ, ಈಗ ಕೆವಿನ್ ಬ್ರದರ್ ಕೆಲ್ಸಕ್ಕೆ ಹೋಗ್ತಾರೆ, ಈ ವಾರ ನನ್ನ ಮಗನಿಗೆ ರಜಾ ಕೊಟ್ಟು ಈ ವಾರ ಪೂರ್ತಿ ಅವನ ನಿದ್ದೆ ಮಾಡಿಸ್ತೀನಿ, ಆದ್ರೆ ವಾರದ ಕೊನೆಗೆ ಅವನಿಗೆ ಬರೋ ಆದಾಯನ ನಾನು ಈಗ ಬರೆಸ್ತೀನಿ ಅಂತ. ಇವತ್ತೇನ್ ಮಾಡ್ತಾರೆ, ಅವ್ರು ಮೊದಲು ದೇವ್ರಿಗೆ ಕೊಡೋದಿಲ್ಲ. ಭಾನುವಾರ ದೇವ್ರ ಸಭೆಗೆ ಬರಲ್ಲ. ಈಗ ಸೋಮವಾರದಿಂದ ಏನ್ ಮಾಡ್ತಾರೆ, ದೇವ್ರ ಬಿಡುಗಡೆ ಕೊಡಲ್ಲ. ವಾರ ಪೂರ್ತಿ 1 ಕಷ್ಟಪಟ್ಟ ಮೇಲೆ ಅವ್ರು ಬರೋ ಆದಾಯ ಕೂಡ ಅರ್ಧನೇ ಬರ್ತದೆ. ಇಷ್ಟು ಕಷ್ಟಪಟ್ಟೆ, ನನ್ನ ಕೈಗೆ ಇಷ್ಟೇ ಬಂದಿದೆ. ಕಾರಣ ನೀನು ಕಷ್ಟಪಡೋದಲ್ಲ, ಕಾರಣ ನೀನು ಬೆವರು ಸುರಿಸೋದಲ್ಲ, ಕಾರಣ ನೀನು ಮೊದಲು ದೇವರಿಗೆ ಸಮಯ ಕೊಟ್ಟಿಲ್ಲ. ಮೊದಲು. ಹಲ್ಲೆಲೂಯಾ. ಸ್ಪಷ್ಟವಾಗಿದೆ. ಇದಕ್ಕಿಂತ ಸ್ಪಷ್ಟವಾಗಿ ಬೈಬಲಲ್ಲಿ ದೇವ್ರು ಬರೆಯಕ್ಕಾಗಲ್ಲ. ಮೊದಲು ನೀನು ಏನೇ ಮಾಡಿದ್ರು, ಏನೇ ಇದ್ರೂ ಸರಿ, ನೀನು ಕೆಲಸ ಮಾಡು, ಬಿಸ್ನೆಸ್ ಮಾಡು, ಸೇವೆ ಮಾಡು. ಈಗ ನಾನು ಸೇವೆ ಮಾಡ್ತಾ ಇದ್ದೀನಿ, ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಹಂಗಂತ ಹೇಳಿ ನೀವು ದೇವ್ರಿಗೆ ಮೊದಲನೇ ಸ್ಥಾನ ಕೊಡ್ತೀರಾ, ಕೊನೆದಾಗ ಕೊಟ್ರೆ ದೇವ್ರು ಮೆಚ್ಚಲ್ಲ. ಕೆಲಸ ಮಾಡಿದ್ರು, ಬಿಸ್ನೆಸ್ ಮಾಡಿದ್ರು, ಮೊದಲು ದೇವರಿಗೆ, ರಾಜ್ಯಕ್ಕೆ ಫಸ್ಟ್ ಪ್ರಿಫರೆನ್ಸ್ ಆಗಿರ್ಬೇಕು. ನೀನು ಏನು ಮಾಡಿದ್ರು ನಿನ್ನ ಆಲೋಚನೆ, ನಾನು ಇದು ಮಾಡಿದ್ರೆ ನಾನು ದೇವ್ರಿಗೆ ಏನು ಲಾಭ ಸಿಗುತ್ತೆ, ಈ ಮೈಂಡ್ ನಿಮಗೆ ಬಂದ್ಬಿಡ್ಬೇಕು.
ನಾನು ಇದನ್ನು ಮಾಡಿದ್ರೆ ನನ್ನ ದೇವ್ರಿಗೆ ಏನು ಲಾಭ ಸಿಗುತ್ತೆ, ನಾನು ಇದನ್ನು ಮಾಡಿದ್ರೆ ನನ್ನ ಸಭೆಗೆ ಏನು ಲಾಭ ಸಿಗುತ್ತೆ, ನಾನು ಇನ್ನು ಮಾಡಿದ್ರೆ ನನಗೆ ಯಾವ ಆತ್ಮಗಳು ದೇವ್ರು ಕೊಡ್ತಾನೆ. ಈ ಥಾಟ್ ನಿಮ್ಮ ಒಳಗಡೆ ಬಂದ್ಬಿಡ್ತು ಅಂತ ತಿಳ್ಕೊಳ್ರಿ, ನಿಮ್ಮ ಲೈಫನ್ನು ದೇವ್ರು ಸೆಟ್ರೈಟ್ ಮಾಡಿಬಿಡ್ತಾನೆ. ಇವತ್ತು ಅನೇಕರಿಗೆ ದೇವ್ರು ಇನ್ನೂ ಯಾಕೆ ಸೆಟ್ರೈಟ್ ಮಾಡಲ್ಲ ಅಂದರೆ, ಅವ್ರು ಮೊದಲು ದೇವ್ರ ರಾಜ್ಯಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿಲ್ಲ, ಮೊದಲು ಕೊಟ್ಟಿಲ್ಲ. ಅಲ್ಲೂಯ ದೇವ್ರು ಹೆಂಗೆ ಬೇಕಾದರೂ ನಮ್ಮ ಲೈಫನ್ನು ತಿದ್ದಿಸ್ಬೋದು, ಹೆಂಗೆ ಬೇಕಾದ್ರೂ. ಆದರೆ ನೀನು ಮೊದಲು ದೇವ್ರ ರಾಜ್ಯಕ್ಕೆ ಕೊಡಲಿಲ್ಲ ಅಂದರೆ ಕೊನೆವರೆಗೂ ನೀನು ಕಷ್ಟಪಟ್ಟೆ ದುಡಿದು ತಿನ್ನುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಆದರೆ ಮೊದಲು ನೀನು ದೇವ್ರ ಕಾರ್ಯ ಕೊಟ್ಟರೆ ನೀನು ಎಲ್ಲಿವರೆಗೂ ದುಡಿಸ್ಬೇಕು, ಎಲ್ಲಿಂದ ನಿನಗೆ ನೆಮ್ಮದಿ ಕೊಡಬೇಕು, ಎಲ್ಲ ಪರಲೋಕ ಗೊತ್ತಿದೆ. ಈ ವಿಲ್ ಕೇರ್ ಫಾರ್ ಯು ಲೈಕ್ ದಟ್. ಅದಲ್ಲೂ ಅರ್ಥ ಆಗ್ತದೆ ಪ್ರಿಯ ಸಹೋದರ ಸಹೋದರರೇ. ಅಬ್ರಹಾಮನ ದೇವರು ಆಶೀರ್ವಾದ ಮಾಡಿದ್ರು ಅಂತ ನಾವು ನೋಡಿದ್ವಾ ಇಲ್ವಾ? ಯಾಕೆ ಆಶೀರ್ವಾದ ಮಾಡಿದ್ರು? ನಾವು ಫಸ್ಟ್ ವಾಕ್ಯದಲ್ಲಿ ನಾವು ನೋಡಿದ್ವಿ, ಅಬ್ರಹಾಮನ ತಂದೆ ಅವರು ಹೋಗ್ಬೇಕಾಗಿತ್ತು, ಅವ್ರು ಹೋಗ್ಲಿಲ್ಲ. ಈಗ ಅವ್ರ ಮಗನ ದೇವ್ರು ಬಂದು ಕರೀತಾ ಇದ್ದಾರೆ. ಏನಂತ ಕರೀತಾ? ಅಬ್ರಹಾಮನೇ, ನಿನ್ನ ತಂದೆ ಮನೆ, ನಿನ್ನ ಸ್ವಂತದವರು ಎಲ್ಲರನ್ನ ನೀನು ಬಿಟ್ಟು ಬಾ ಅಂತಂದ್ರೆ ಬರ್ಲಿಲ್ವಾ? ಸ್ವಾಮಿ ಏನೋ ಕರೀತಾ ಇದೀರಾ, ನಮ್ಮ ಅಪ್ಪನ ಒಂದು ಮಾತು ಕೇಳ್ದ, ಇಲ್ಲ ನಮ್ಮ ರಿಲೇಷನ್ಸ್ ಎಲ್ಲ ಒಂದು ಪಂಚಾಯತ್ ಸೇರ್ತಾರೆ, ನಾವೆಲ್ಲ ಗ್ಯಾಂಗ್ ಆಗಿ ಡಿಸೈಡ್ ಮಾಡ್ಬೇಕು, ಅದನ್ನ ಡಿಸೈಡ್ ಮಾಡ್ಬಿಟ್ಟು ಬರಲ್ಲ. ಕೇಳಿದ್ನನ್ರಿ ಅವನು ಒಂದೇ ಮಾತು, ಸ್ವಾಮಿ ಬಾ ಅಂದ ಕೂಡಲೇ ಕಾಲೆತ್ತಿ ಈಚೆ ಇಟ್ಟು ಬಂದೇ ಬಿಟ್ಟಾರೆ. ಈ ನೆವರ್ ಹೆಸಿಟೇಟೆಡ್ ಅ ಸಿಂಗಲ್ ಮೂಮೆಂಟ್. ನೆಕ್ಸ್ಟ್ ನಾನು ಹೋದ್ರೆ ನಾನು ಬದುಕ್ತೀನಲ್ವ. ಇನ್ನೊಂದೇನು ಗೊತ್ತಾ, ಈ ಸ್ವರ ಆದ್ರೂ ದೇವ್ರದಾ ಇಲ್ವಾ ಅಂತಲೂ ಡೌಟ್ ಪಟ್ಟಿಲ್ಲ. ನಮಗೊಂದು ಚೂರು ಬಂದ್ರೆ ಡೌಟ್ ಬರುತ್ತೆ, ಇದು ನಿಜವಾಗ್ಲೂ ದೇವ್ರೇನಾ? ನನ್ಗೆ ಯಾಕೋ ಡೌಟ್. ದೇವ್ರು ಇದೆಲ್ಲ ಕೇಳ್ತಾರಪ್ಪ ಅಷ್ಟ್ರೆ? ಎಲ್ಲ ಕೇಳ್ತಾರಮ್ಮ. ನೀನು ಯಾವುದೆಲ್ಲ ಕೇಳಲ್ಲ ಅಂತ ನೀನು ಅನ್ಕೊಂಡಿದ್ಯಲ್ಲ ಅದೆಲ್ಲ ಕೇಳ್ತಾರೆ. ಅಲ್ಲೆಲ್ಲ ದೇವರಿಗೆ ಇದು ಅದಂತಿಲ್ಲ ರೀ. ನಿನ್ನನ್ನು ಟೆಸ್ಟ್ ಮಾಡೋಕ್ಕಾದ್ರೂ ದೇವ್ರು ಕೇಳ್ತಾರೆ. ಆದರೆ ಅಬ್ರಹಾಮನು 1 ಸೆಕೆಂಡ್ ಯೋಚನೆ ಮಾಡಿಲ್ಲ. ಈ ಸ್ಟೆಪ್ಡ್ ಔಟ್, ಈ ಕೇಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ದೇವ್ರಿಗಾಗಿ ನಿಂತ್ಕೊಂಡ. ದೇವರು ಕರಿತಾ ಇದ್ರೆ ಅವನೊಂದು ಸೆಟ್ಲ್ ಆಗಿದ್ದಾನೆ, ಬಿಸ್ನೆಸ್ ಇದೆ, ಕುಟುಂಬ ಇದೆ, ಮನೆ ಇದೆ, ಆಸ್ತಿ ಇದೆ, ಅಂತಸ್ತಿದೆ. ಅದೆಲ್ಲ ದೇವರ ಒಂದು ಮಾತಿಗೆ ಬಿಟ್ಟು ಬಂದವನು. ಒಂದೇ ಮಾತಿಗೆ ಹೇಳಿ, ಒಂದೇ ಮಾತಿಗೆ. ಹಲ್ಲೆಲೂಯಾ. ಇಟ್ ಇಸ್ ಫೇತ್, ಇಟ್ ಇಸ್ ಟ್ರಸ್ಟಿಂಗ್ ಗಾಡ್, ಇಟ್ ಇಸ್ ಗಿವಿಂಗ್ ಫಸ್ಟ್ ಪ್ಲೇಸ್ ಟು ಗಾಡ್. ಮೊದಲೇ ನೀವಿಗೆ ಎಲ್ಲ ಅದ್ಭುತಗಳು ಬೇಕು, ಎಲ್ಲ ಕಾರ್ಯಗಳು ನೆರವೇರಬೇಕು, ಆದ್ರೆ ದೇವರಿಗೆ ಮೊದಲನೇ ಸ್ಥಾನ ಕೊಡೋದು. ದೇವ್ರು ಹೇಳೋದೊಂದು, ನೀವು ಮಾಡೋದೊಂದು. ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ ದೇವ್ರು ಮಾತಾಡಬೇಕು ಅಂತ ನೀವು ಅನ್ಕೊಂಡ್ರೆ ಹಂಗ ಆಗಲ್ಲ. ಅವ್ರಿಗೆ ನಿಮ್ಮ ಅನುಕೂಲ ಏನು ಅಂತ ನಿಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ, ಅದ್ರ ಪ್ರಕಾರ ಅವ್ರು ಮಾತಾಡ್ತಾರೆ. ಹಲ್ಲೆಲೂಯಾ. ಅದೇ ನಾವು ಮಿಸ್ ಮಾಡ್ಬಿಡ್ತೀವಿ. ಬಹಳ ಇಂಪಾರ್ಟೆಂಟ್ ರೀ ಸಹೋದರ ಸಹೋದರರೇ. ನೀವು ದೇವರಲ್ಲಿ ಬೆಳೆಯೋದು ಬಹಳ ಮುಖ್ಯ ಇದೆ. ದೇವ್ರಿಗಾಗಿ ನಮ್ಮನ್ನು ನಾವು ಮುಡ್ಕೊಳ್ಳೋದು ಬಹಳ ಮುಖ್ಯ ಇದೆ. ದೇವರಿಗೆ ಮೊದಲನೇ ಸ್ಥಾನ ಕೊಡೋದು ಬಹಳ ಮುಖ್ಯ ಇದೆ. ಹಲ್ಲೆಲೂಯಾ. ಈಗ ಮೊದಲನೇ ಸ್ಥಾನ ಕೊಟ್ಟ ಮೇಲೆ ನೋಡ್ರಿ, ಅಬ್ರಹಾಮನ ಲೈಫ್ ಮೊದಲನೇ ಸ್ಥಾನ ಕೊಟ್ಟ ಮೇಲೆ 13ನೇ ಅಧ್ಯಾಯದಲ್ಲಿ 1ನೇ ವಚನ ನೋಡಿದ್ರೆ ಅಬ್ರಹಾಮನು ಶ್ರೀಮಂತನು ಅಂತ ಬರೆಯಲ್ಪಟ್ಟಿದೆ. ಹೆಂಗ್ ಬಂತು ಶ್ರೀಮಂತ? ಬಿಕಾಸ್ ಆತನು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟ. ಹೇಳ್ರಿ, ಮೊದಲನೇ ಸ್ಥಾನ ಕೊಟ್ಟ. ಯೋಸೆಫನನ್ನ ಅವನ ಅಣ್ಣ ತಮ್ಮಂದ್ರು ಒಡೆದ್ರು, ತಗೊಂಡೋಗಿ ಜೈಲಿಗೆ ಹಾಕಿದ್ರು. ಜೈಲಲ್ಲಿ ಪೋತಿಫರನ ಜೊತೆಗೆ ನಂಬಿಕಸ್ಥನಾಗಿದ್ದ, ಆದ್ರೂ ಸಹ ಅಲ್ಲಿ ಅವ್ರ ಹೆಂಡತಿ ಅವನಿಗೆ ಮೋಸ ಮಾಡಿ ಜೈಲಿಗೆ ಹಾಕಿದ್ರು. ಎಲ್ಲಾ ಜಾಗದಲ್ಲೂ ದೇವ್ರು ನಾನು ನಿನ್ ಜೊತೆ ಇದ್ದೀನಿ ಅಂತಂದ್ರು. ಕೊನೆಯದಾಗಿ ಆ ರಾಜ ಬಂದ್ಬಿಟ್ಟು ಹೇಳ್ತಾನೆ ಯೋಸೆಫನಿಗೆ, ನೀನೇ ನೆಕ್ಸ್ಟ್ ಮಂತ್ರಿ, ನನ್ನ ಇಡೀ ಐಗುಪ್ತ ದೇಶವನ್ನ ನೀನ್ ನೋಡ್ಕೊ ಅಂತ. ಯಾಕೆ? ಯೋಸೆಫನ್ಗೆ ಟ್ಯಾಲೆಂಟ್ ಇತ್ತಂತನ? ಟ್ಯಾಲೆಂಟ್ ಇತ್ತ? ಯೋಸೆಫನು ತುಂಬಾ ಓದಿದ್ನ, ವಿದ್ವಾಂಸನ ಅವನು. ಯಾಕೆ ಗೊತ್ತಾ ಯೋಸೆಫನು ಕೊಟ್ಟಿದ್ದು? ಒಂದೇ ಕಾರಣ, ನಿನ್ನಲ್ಲಿ ದೇವರ ಆತ್ಮನಿದ್ದಾನೆ. ಯು ಹ್ಯಾವ್ ದ ಸ್ಪಿರಿಟ್ ಆಫ್ ಗಾಡ್. ಇವತ್ತು ನೀನು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ನಿನ್ನ ಒಳಗಡೆ ದೇವರ ಆತ್ಮನ ಇರಕ್ಕೆ ಚಾನ್ಸ್ ಇಲ್ಲ. ನೀನು ದೇವರಿಗೆ ಮೊದಲನೇ ಸ್ಥಾನ ಕೊಡೋದಾದ್ರೆ ನಿಮ್ಮಲ್ಲಿ ದೇವರ ಆತ್ಮನು ನಿನ್ನಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ. ಹಲ್ಲೆಲೂಯಾ. ಇವತ್ತು ಅನೇಕ ಜನರು ದೇವರ ಆತ್ಮನ ಇಲ್ಲದೆ ಜೀವನ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ ಅವರು ದೇವರಿಗೆ ಮೊದಲನೇ ಸ್ಥಾನ ಕೊಡಕ್ ಆಗ್ತಾ ಇಲ್ಲ. ದೇ ಆರ್ ನಾಟ್ ಏಬಲ್ ಟು ಸ್ಯಾಕ್ರಿಫೈಸ್. ಕೆಲವೊಂದು ವಿಷಯಗಳನ್ನು ನಾವು ತ್ಯಾಗ ಮಾಡಕ್ ಆಗ್ತಾ ಇಲ್ಲ. ಹೇಳ್ರಿ, ತ್ಯಾಗ ಮಾಡಕ್ ಆಗ್ತಾ ಇಲ್ಲ. ಇವತ್ತು ದೇವರು ನೀನು ಏನ್ ತ್ಯಾಗ ಮಾಡ್ತೀಯೋ ಅದ್ರ ಪ್ರಕಾರ ನಾನು ನಿನ್ನನ್ನು ಆಶೀರ್ವದಿಸ್ತೇನೆ ಅಂತ ಹೇಳ್ತಾನೆ. ತ್ಯಾಗದ ಜೀವಿತವನ್ನು ದೇವರು ಎಕ್ಸ್ಪೆಕ್ಟ್ ಮಾಡ್ತಾನೆ. ಆದ್ರೆ ನಮಗೆ ತ್ಯಾಗದ ಜೀವಿತದ ಬಗ್ಗೆ ಆಲೋಚನೆನೇ ಇಲ್ಲ. ನಮ್ಗೆ ಲೈಫ್ ಬೇಕು, ಮನೆ ಬೇಕು, ಎಲ್ಲ ಬೇಕು, ಆದ್ರೆ ಅದ್ರಲ್ಲಿ ದೇವ್ರು ಇರಲ್ಲ. ದೇವ್ರು ಅಂತಾನೆ ನಾನು ಎಲ್ಲ ಕೊಡ್ತೀನಿ, ಆದ್ರೆ ಅದ್ರಲ್ಲಿ ನನ್ನನ್ನು ಇಡ್ತೀಯಾ ಅಂತ ಕೇಳ್ತಾವ. ಮೊದಲನೇದಾಗಿ ನನ್ನನ್ನು ಇಡ್ತೀಯಾ ಅಂತ ಕೇಳ್ತಾವ. ವಿ ಜಸ್ಟ್ ಮಿಸ್ ಇಟ್. ಹಲ್ಲೆಲೂಯಾ. ಸಹೋದರ ಸಹೋದರರ, ದೇವ್ರಿಗೆ ಚೆನ್ನಾಗಿ ಗೊತ್ತು ಯಾರು ಯಾವ ಲೆವೆಲ್ಗೆ ದೇವ್ರನ್ನ ಮೊದಲನೇ ಸ್ಥಾನದಲ್ಲಿ ಇಟ್ಟಿದ್ದಾರೆ ಅಂತ. ದೇವ್ರು ಅವ್ರನ್ನ ಆ ಲೆವೆಲಲ್ಲೇ ಆಶೀರ್ವಾದ ಮಾಡೋಕ್ಕಾಗತ್ತೆ. ನೀನು ಇವತ್ತು ಎಲ್ಲದರಲ್ಲೂ ನಾನು ಮೊದಲನೇ ಸ್ಥಾನ ಕೊಟ್ಟಿದ್ದೀನಿ ಅಂದ್ರೆ ನಿನಗೂ ದೇವರು ಅದೇ ಸ್ಥಾನ ಕೊಡೋಕ್ಕೆ ರೆಡಿ ಆಗ್ಬಿಡ್ತಾನೆ. ನೀನ್ ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಟಿಲ್ಲ, ನನ್ನ ಲೈಫ್ ಹಿಂಗೆ, ನಾನು ಹಿಂಗೆ ಜೀವನ ಮಾಡ್ತೀನಿ, ನನಗೆ ಆದಾಗ ಪ್ರೇಯರ್ ಮಾಡ್ತೀನಿ, ನನಗೆ ಆದಾಗ ಸಭೆಗೆ ಹೋಗ್ತೀನಿ, ನನಗೆ ಆದಾಗ ವಾಕ್ಯ ಹೋಗ್ತೀನಿ, ಟಯರ್ಡ್ ಆದಾಗ ನಿದ್ದೆ ಮಾಡ್ತೀನಿ, ನನಗೊಂದು ಕಮಿಟ್ಮೆಂಟ್ ಎಲ್ಲ ಬೇಡ ಅಂತಂದ್ರೆ ದೇವರು ನಿನಗೆ ಯಾವ ಕಮಿಟ್ಮೆಂಟು ಕೊಡೋದು.
ಯಾವ ಕಮಿಟ್ಮೆಂಟ್? ಹಲ್ಲೆಲೂಯಾ. ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್. ಈ ಕಾಲದಲ್ಲಿ ದೇವರು ಎಂಥವ್ರನ್ನ ನೋಡ್ತಾ ಇದ್ದಾರಂತ ದೇವರು ಹೇಳಿದ್ದಾರೆ ಅಂದರೆ ದಾವಿದನ ಹಾಗೆ ನೋಡ್ತಾ ಇದ್ದಾರೆ. ಯಾಕಂದರೆ ದಾವಿದನ ಹೆಂಗಿದ್ದ ಅಂದರೆ ಎಲ್ಲ ವಿಷಯದಲ್ಲಿ ಕಮಿಟ್ಮೆಂಟ್ ಆಗಿದ್ದ, ದೇವರಲ್ಲಿ ಕಮಿಟ್ಮೆಂಟ್ ಆಗಿದ್ದ. ಹಲ್ಲೆಲೂಯಾ. ಆತನು ಮೊದಲು ದೇವರು ಕೊಟ್ಟನಂತೆ. ಮೊದಲು ದೇವರು ಕೊಟ್ಟಿದ್ದಕ್ಕೆ ಏನಾಯ್ತಂದ್ರೆ, ಆತನು ಹೋಗಿ ಆರಾಧನೆ ಮಾಡ್ತಾ ಇದ್ದಾಗ ಅವನೊಬ್ಬ ರಾಜ, ಅವನ ಬಟ್ಟೆ ಬಿಚ್ಚೋಯ್ತಂತೆ. ಆದರೂ ಅವನು ಚಿಂತೆ ಮಾಡ್ತೀರಾ ಇನ್ನೂ ಆರಾಧನೆ ಮಾಡ್ತಾ ಇದ್ದಂತೆ. ಯಾಕೆ ಹೇಳ್ರಿ? ಹಲ್ಲೆಲೂಯಾ. ಇವತ್ತು ಆರಾಧನೆ ಮಾಡಿ ನೀವು ಬಟ್ಟೆ ಕೆಳಗೆ ಬೀಳೋ ಅಷ್ಟು ಆರಾಧನೆ ಮಾಡೋದು ಬೇಡ. ಈಗ ಯಾರಾದ್ರೂ ಅಲ್ಲಿಂದ ಬಂದು ಒಂದು ಚೇರ್ ನುಗ್ಸಿದ್ರೆ ನಾನು ಇಷ್ಟು ಮಾತಾಡಿದ್ರು ನಿಮ್ಮ ತಲೆ ಅಲ್ಲೋಗತ್ತೆ. ನಾವು ಕಮಿಟ್ಮೆಂಟ್ ಹಂಗಿದ್ದೀವಿ ದೇವ್ರ ಹತ್ರ. ದೇವ್ರಿಗೆ ಅದೆಲ್ಲ ಬೇಕಾಗಿರೋದು. ಗಾಡ್ ಇಸ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಎಲ್ಸ್. ಸಹೋದರರೇ, ನೀನು ಮೊದಲನೇ ಸ್ಥಾನ ಕೊಡೋದಾದ್ರೆ ದೇವ್ರು ನಿಮ್ಮನ್ನು ಮೇಲೆ ಗೆಲ್ಬಿಡ್ತಾನೆ. ಯು ಡೋಂಟ್ ನೋ ದಿ ಲವ್ ದಟ್ ಗಾಡ್ ಹ್ಯಾಸ್ ಫಾರ್ ಯು. ನಿನ್ನನ್ನು ದೇವ್ರು ಎಷ್ಟು ಪ್ರೀತಿ ಮಾಡ್ತಾನೆ ನಿನಗೆ ಇನ್ನೂ ಗೊತ್ತಿಲ್ಲ. ನೀನು ಕಷ್ಟದಲ್ಲಿರೋದು ದೇವ್ರಿಗೆ ಇಷ್ಟ ಅಂತ ಅನ್ಕೋಬೇಡ್ರಿ. ನೀನು ಕೊರತೆಯಲ್ಲಿರೋದು ದೇವ್ರಿಗೆ ಇಷ್ಟ ಅಂತ ಅನ್ಕೋಬೇಡ್ರಿ. ನಿನ್ನ ರೋಗದಲ್ಲಿರೋದು ದೇವ್ರಿಗೆ ಇಷ್ಟ ಅನ್ಕೋಬೇಡ್ರಿ. ಆತನು ನಿನ್ನನ್ನು ಎಲ್ಲದರಲ್ಲೂ ಆಶೀರ್ವಾದ ಮಾಡಬೇಕು ಅಂತಿದ್ದಾನೆ. ಬಟ್ ದೇರ್ ಆರ್ ಸರ್ಟನ್ ಪ್ಲೇಸಸ್ ವೇರ್ ಯು ಡಿಂಟ್ ಗಿವ್ ಫಸ್ಟ್ ಪ್ಲೇಸ್ ಟು ಗಾಡ್. ಆತನಿಗೆ ಆ ಮೊದಲನೇ ಸ್ಥಾನ ಕೊಟ್ಟಿಲ್ಲ, ಆತನಿಗೆ ಎನ್ಕ್ವೈರ್ ಮಾಡಿಲ್ಲ, ಆತನು ಕೇಳಲಿಲ್ಲ. ನಿನ್ನ ಮನ್ಸು ಬಂದಿದ್ದು ಮಾಡಿದೆ, ನಿನ್ನ ತಂದೆ ತಾಯಿ ಹೇಳಿದ್ ಮಾಡಿದೆ, ಸ್ವಂತದವ್ರು ಹೇಳಿದ್ ಮಾಡಿದೆ, ಗಂಡ ಹೇಳಿದ್ ಮಾಡಿದೆ, ಹೆಂಡತಿ ಹೇಳಿದ್ ಮಾಡಿದೆ, ಮಕ್ಕಳು ಹೇಳಿದ್ ಮಾಡಿದೆ, ಪರಿಸ್ಥಿತಿ ಹೇಳಿದ್ ಮಾಡಿದೆ, ಚರ್ಚ್ ಹೇಳಿದ್ ಮಾಡಿದೆ. ಆದ್ರೆ ದೇವ್ರು ಹೇಳಿದ್ದು ನೀನು ಇನ್ನೂ ಮಿಸ್ ಮಾಡ್ತಾ ಇದ್ದೀಯ. ಬಟ್ ಗಾಡ್ ಇಸ್ ಟೆಲಿಂಗ್ ಯು. ಮರಿಯಳಿಗೆ ಹೊಟ್ಟೆಯಲ್ಲಿ ಮಗು ಇದ್ದಾರೆ, ಯೇಸು ಸ್ವಾಮಿ ಇದ್ದಾರೆ. ಆ ಮಗುವನ್ನು ಇಟ್ಕೊಂಡಿದ್ದಾಗ ಆ ಕಾಲದಲ್ಲಿ ಯಾರಾದ್ರೂ ಮದುವೆ ಆಗ್ದಿರಾ ಏನಾದ್ರೂ ಮಗು ಆಯ್ತಂದ್ರೆ ಅವ್ರನ್ನ ವಿಭಚಾರಿ ಅಂತ ಹೇಳಿ ಕಲ್ಲೆತ್ತು ಹೊಡೆದು ಸಾಯಿಸ್ತಾ ಇದ್ರು. ಹೌದಾ? ಈಗ ಆ ಮಗು ಇಟ್ಕೊಂಡು ಮರಿಯಳು ಹೋಗಿ ಅವರ ತಂದೆ ತಾಯಿ ಮುಂದೆ ನಿಂತಾಗ ತಂದೆ ತಾಯಿ ಏನ್ ಹೇಳಿರೋರು? ಜನ ಏನ್ ಹೇಳಿರೋರು? ನಿನ್ ಗಂಡ ನೀನ್ ಬಿಟ್ಬಿಡ್ತಾನೆ, ನೀನ್ ವಿಭಚಾರಿ, ನೀನ್ ಬರ್ಬೇಡ, ಅವಳನ್ನ ಅಷ್ಟು ಪರಿಶುದ್ಧಳು ಅಂತ ಮಾತನಾಡಿದ್ದ ಸೇಮ್ ಸಭೆ ಇವಾಗ ಮರಿಯಳನ್ನ ವಿಭಚಾರಿಯಾಗಿ ನೋಡಿರೋ ಚಾನ್ಸಸ್ ಇರ್ತದೆ. ಆದ್ರೆ ಅದಕ್ಕಂತ ಹೇಳಿ ಮರಿಯಳು ದೇವ್ರ ಚಿಂತೆಗೆ ಬೇಡ ಅಲ್ಲ. ಅವಳು ಮೊದಲು ದೇವ್ರು ಕೊಟ್ಲು. ಅವಳ ಲೈಫ್ ಟೀನೇಜ್, ಅವಳು ಮದುವೆ ಆಗೋ ವಯಸ್ಸು, ಆಸೆ ಆಕಾಂಕ್ಷೆಗಳಿರ್ತದೆ. ಅನೇಕ ಜನರು ಆ ಮದುವೆ ಟೈಮಲ್ಲಿ ಏನೇನೋ ಏನಂತಾರೆ ಆಲೋಚನೆಯಲ್ಲಿ ಇಟ್ಟಿರ್ತಾರೆ, ಆ ಒಂದು ಊಹೆಗಳನ್ನು ಮಾಡಿರ್ತಾರೆ. ಇವಾಗ ಅದೇ ಊಹೆದಲ್ಲಿ ಎಂಗೇಜ್ಮೆಂಟ್ ಆಗಿದ್ದಾಳೆ. ಸಡನ್ ಆಗಿ ದೇವ್ರು ಬಂದು ಹೇಳ್ತಾ ಇದ್ದಾರೆ, ನಾನು ಮಗು ಕೊಡ್ತಾ ಇದ್ದೀನಿ. ಮಗು ಕೊಟ್ರೆ ನೆಕ್ಸ್ಟ್ ಮದುವೆನೇ ಆಗಲ್ಲ ಅನ್ನೋ ಸಿಚುವೇಶನ್, ಮದುವೆ ಮುರಿದೋಗುತ್ತೆ ಅನ್ನೋ ಸಿಚುವೇಶನ್, ಮತ್ತಿನ್ ಯಾರು ಬಂದು ಅವಳನ್ನ ಹೆಣ್ಣೋಡಲ್ಲ, ಮದುವೆ ಆಗಲ್ಲ ಅಂತ ಪರಿಸ್ಥಿತಿ. ಇಷ್ಟೆಲ್ಲ ಇದ್ರೂ ಸಹ ಅವಳು ಯಾವುದಕ್ಕೂ ಕೇರ್ ಮಾಡಿದ್ರೆ, ಸ್ವಾಮಿ ನೀನ್ ಏನ್ ಅನ್ಕೊಂತೆ ಅದು ನಡೀಲಿ ಸ್ವಾಮಿ. ಅದೆಷ್ಟು ಕಷ್ಟ ಇದೆ ಗೊತ್ತಾ ಆ ಒಂದು ಮಾತು ಹೇಳಕ್ಕೆ. ನಾವು ಬೈಬಲಲ್ಲಿ ಓದ್ತಾ ಈಸಿಯಾಗಿ ಓದ್ಬಿಡ್ತೀವಿ, ಬೈಬಲ್ ಹೇಳಿದ್ಲು ಮರಿಯಾ ಒಪ್ಕೊಬಿಟ್ಲು ಅಂತ ಹೇಳಿ. ಬಟ್ ನೀನು ಆ ಪರಿಸ್ಥಿತಿಗೆ 1 ಸೆಕೆಂಡ್ ಯೋಚನೆ ಮಾಡಿ ನೋಡು. ನೀನು ಮದುವೆ ಆಗಿಲ್ಲ, ನಿನ್ನ ದೇವ್ರ ಒಂದು ಮಗು ಕೊಡ್ತೀನಿ ಅಂತಂದ್ರೆ ನಿಮ್ಮ ಅಪ್ಪ ಅಮ್ಮ ಒಪ್ಕೊಂತಾರ? ನಿನ್ನ ಸಮಾಜ ಒಪ್ಕೊಳತ್ತಾ? ನೀನು ಹೋಗುವಂತ ಚರ್ಚ್, ನಿನ್ನ ಪಾಸ್ಟರು ನಿನ್ನನ್ನು ಒಪ್ಕೊಂತಾರ? ಎಂತ ಅವಮಾನದ ಪರಿಸ್ಥಿತಿ. ಆ ಅವಮಾನನ ಕೊಡೋ, ಆ ತಿರಸ್ಕಾರನ ಕೊಡೋ ಮೇರಿ ತನ್ನ ದೇವ್ರಿಗಾಗಿ ಅನುಭವಿಸಲು ರೆಡಿ ಇದ್ಲು ರೀ. ತನ್ನ ದೇವ್ರಿಗಾಗಿ ನಾನು ಅನುಭವಿಸ್ತೇನೆ ಸ್ವಾಮಿ, ನಿನಗೆ ಮಹಿಮೆ ಬರ್ತದೆ, ನಿನ್ನ ರಾಜ್ಯ ಕಟ್ಟಲ್ಪಡ್ತದ, ಓಕೆ ನಾನು ಈ ಥರ ಅವಮಾನ ಪಡೋದ್ರಿಂದ ನಿನ್ನ ಚಿಂತೆ ನೆರವೇರ್ತದ, ನಿನಗೆ ತೃಪ್ತಿನ ನಾನು ಮಾಡ್ತೀನಿ ಸ್ವಾಮಿ. ಇದೀರಾ ಯಾರಾದ್ರೂ ಹೇಳ? ಆ ಥರ ಹೇಳೋಕ್ಕಾಗತ್ತಾ ನಮಗೆ? ಅಲ್ಲೆಲ್ಲೂಯ್ಯ. 100 ಪ್ರಶ್ನೆ. ನಿನಗೂ ದೇವ್ರು ಹೇಳ್ತಾ ಇದ್ದಾರೆ, ನಿನ್ನ ಪ್ರಯಾಸ ಅಲ್ಲ, ನಿನ್ನ ಬೆವರಲ್ಲ, ನಿನ್ನ ಪ್ರೇಯರ್ ಅಲ್ಲ, ನೀನು ಎಲ್ಲ ನಾನು ನಿನಗೆ ಕೊಡ್ತೀನಿ. ನೀನೇನು ಕೇಳ್ತೀಯ? ಮನೆ ಕೇಳ್ತೀಯ, ಕಾರ್ ಕೇಳ್ತೀಯ, ಬಂಗ್ಲೆ ಕೇಳ್ತೀಯ, ಆಸ್ತಿ ಕೇಳ್ತೀಯ, ಗೌರವ ಕೇಳ್ತೀಯ, ಆರೋಗ್ಯ ಕೇಳ್ತೀಯ, ಎಲ್ಲ ನಿನ್ ಬಂದು ಸೇರ್ಕೊಳ್ಳುತ್ತೆ. ನೀನೇನು ಮಾಡಬೇಕು? ನೀನೇನು ಕಷ್ಟಪಡ್ಬೇಡ, ಫಸ್ಟು ನನಗೆ ಕೊಡು. ನೀನೇನು ಮಾಡೋಕ್ಕಿಂತ ಮುಂಚೆ ನನಗೆ ಕೇಳು. ಇದು ನಿನ್ನ ಉದ್ದೇಶನ, ನಿನ್ನ ಚಿಂತೆನ ದೇವ್ರು ಆಶೀರ್ವದಿಸ್ತಾನೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ದಾವಿದ ಒಂದು ಮಾತು ಹೇಳ್ತಾನೆ, ಕೀರ್ತನೆ 16ನೇ ಅಧ್ಯಾಯ 8ನೇ ವಚನ. ಬೇಗ ಹೋಗೋಣ. ಕೀರ್ತನೆ 16ನೇ ಅಧ್ಯಾಯದಲ್ಲಿ 8ನೇ ವಚನ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ. ನಾನು ಯೆಹೋವನನ್ನು ಯಾವಾಗಲೂ ನನ್ನ ಎದುರುಗಡೆ ಇಟ್ಟಿದ್ದೇನೆ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಅಂದ್ರೆ ಏನ್ ಅರ್ಥ ಗೊತ್ತಾ? ನಾನು ಯಾವುದಕ್ಕೂ ಭಯ ಪಡಲ್ಲ. ಕೊರತೆಗೆ ಭಯ ಪಡಲ್ಲ, ಜನರಿಗೆ ಭಯ ಪಡಲ್ಲ, ನಾನು ಕೊರೋನಾಗೆ ಭಯ ಪಡಲ್ಲ, ವ್ಯಾಧಿಗೆ ಭಯ ಪಡಲ್ಲ. ನಾನು ಎಲ್ಲಾ ಟೈಮಲ್ಲೂ ಒಂದೇ ತರ ಇರ್ತೀನಿ. ಯಾವಾಗ ಹೇಳ್ರಿ? ದೇವ್ರನ್ನ ಮುಂದೆ ಅಂದ್ರೆ ಏನು ಗೊತ್ತಾ? ಮೊದಲು ಹೇಳ್ರಿ, ಮೊದಲು. ದಾವಿದನು ಎಲ್ಲದಕ್ಕೂ ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ರಿಂದ ಆತನ ಹೇಳ್ತಾ ಇದ್ದಾನೆ, ನಾನು ಯಾವುದಕ್ಕೂ ಭಯ ಪಡಲ್ಲ. ಲೆಟ್ ವಾಟ್ ಕಮ್ ವಾಟ್ ಗೋ, ಐ ಡೋಂಟ್ ಕೇರ್, ಮೈ ಗಾಡ್ ಇಸ್ ವಿತ್ ಮೀ. ಯೆಹೋವನು ನನ್ನ ಜೊತೆ ಇದ್ದಾನೆ.
ಅಲ್ಲೆಲೂಯ. ಆಮೇಲೆ ನೆಕ್ಸ್ಟ್ ವಚನ ಓದ್ರಿ. ಯೆಹೋವನು ಅವನ ಮುಂದೆ ಇರೋದ್ರಿಂದ ಏನಾಗತ್ತೆ? ಆದ ಕಾರಣ ನನ್ನ ಹೃದಯವು ಹರ್ಷಿಸುತ್ತದೆ. ನನ್ನ ಹೃದಯವು ಹರ್ಷಿಸುತ್ತದೆ. ನಮ್ಮ ಹೃದಯ ಹೆಂಗಿರುತ್ತೆ ಅಂದ್ರೆ ಯಾವಾಗ್ಲೂ ಭಯದಲ್ಲಿರುತ್ತೆ, ಕೊರತೆಯಲ್ಲಿರುತ್ತೆ, ಡೌಟ್ ಅಲ್ಲಿರುತ್ತೆ. ಯಾಕೋ ಹೃದಯ ಎಲ್ಲ ಒಂಥರ ಆಗ್ತದೆ. ಆಗತ್ತೆ, ದೇವ್ರು ಇದ್ರೆ ತಾನೆ ಮುಂದೆ. ಆಮೇಲೆ ನನ್ನ ಮನವು ಉಲ್ಲಾಸಗೊಳ್ಳುತ್ತದೆ. ನನ್ನ ಶರೀರವು ಸುರಕ್ಷಿತವಾಗಿರುವುದು. ಸುರಕ್ಷಿತ ಅಂದ್ರೆ ಏನು? ಶರೀರ ಸುರಕ್ಷಿತ ಅಂದ್ರೆ ಏನ್ ಅರ್ಥ ಹೇಳ್ರಿ? ಆರೋಗ್ಯ, ಆರೋಗ್ಯ, ಆರೋಗ್ಯ. ಯಾರ್ಗ ಆರೋಗ್ಯ ಸುರಕ್ಷಿತವಾಗಿರತ್ತಂತೆ? ಯಾರು ದೇವ್ರಿಗೆ ಮೊದ್ಲಿಟ್ಟಿದಾರ ಅವರು. ಯಾರು ನಾನು ಚರ್ಚ್ಗೆ ಹೋಗ್ತೀನಿ, ಬ್ಯಾಪ್ಟಿಸಮ್ ತಗೊಂಡಿದ್ದೀನಿ ಅವ್ರಿಗಲ್ಲ. ಯಾರು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ ಹೇಳ್ರಿ? ಮೊದಲನೇ ಸ್ಥಾನ, ಮೊದಲನೇ ಸ್ಥಾನ. ನನ್ನ ರೋಗ ಬರ್ಬೋದು, ಆದ್ರೆ ನೀನ್ ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ರೆ ದೇವ್ರು ನಿನ್ ಬಿಡುಗಡೆ ಮಾಡ್ತಾನೆ. ನಾವೆಲ್ಲ ಹಿಂಗಿದೀವಿ ಅಂತ ದೇವ್ರಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ದೇವ್ರು ಎಲ್ಲೂ ವಾಕ್ಯದಲ್ಲೂ ನಿನ್ನ ಕಣ್ಣೀರೇ ಬರಲ್ಲ ಅಂತ ಕೊಟ್ಟಿಲ್ಲ. ಅವ್ರಿಗೆ ಗೊತ್ತು ನಾವು ಅವಾಗ ಅವ್ರ ಹತ್ರ ಆಟ ಆಡ್ತೀವಿ ಅಂತ, ಕಣ್ಣೀರ್ ಬರುತ್ತೆ ಅಂತ. ಅದಕ್ಕೆ ದೇವ್ರು ಹೇಳ್ತಾರೆ, ನಿನ್ ಕಣ್ಣೀರ್ ನಾನು ಒರೆಸ್ತೀನಪ್ಪ, ಬರಲ್ಲ ಅಂತ ಗ್ಯಾರಂಟಿ ನಾನು ಕೊಡಲ್ಲಪ್ಪ ಅಂತ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ದೇವ್ರು ಕಣ್ಣೀರು ಒರೆಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಹೊರತು ಕಣ್ಣೀರ್ನೇ ಬರ್ಸಲ್ಲ ಅಂತ ಎಲ್ಲಿ ಮಾತು ಕೊಟ್ಟಿಲ್ಲ. ಹಲ್ಲೆಲೂಯಾ. ಇವತ್ತು ನಿನ್ ಕಣ್ಣೀರು ಏನೇ ಇರಲಿ, ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಟಾಗ ನಿನ್ನ ಕಣ್ಣೀರನ್ನು ದೇವರು ಒರೆಸುವಂತಾನೆ. ಈ ಕ್ಯಾನ್ ಟೇಕ್ ಯು ಅವೇ ಫ್ರಮ್ ಎವ್ರಿ ಇಶ್ಯೂ ಅಂಡ್ ಎವ್ರಿ ಪ್ರಾಬ್ಲಮ್. ನಿನ್ನ ಕೊರತೆಗಳು ನೀಗಿಸಲ್ಪಡಬೇಕಾ? ಯು ಹ್ಯಾವ್ ಓನ್ಲಿ ಒನ್ ಲಾಜಿಕ್. ದೇವ್ರಿಗೆ ಮೊದಲನೇ ಸ್ಥಾನ. ಗಿವ್ ಫಸ್ಟ್ ಪ್ಲೇಸ್ ಟು ಗಾಡ್. ನೀನೇನು ಮಾಡಿದ್ರು ದೇವ್ರು ಕೇಳು. ಏನಿದ್ರು ದೇವರಿಗೆ ಪರಲೋಕಕ್ಕೆ ಇದು ಉಪಯೋಗವಾಗಿರ್ತದ? ಇಸ್ ಇಟ್ ಗೋಯಿಂಗ್ ಟು ಬಿ ಯೂಸ್ಫುಲ್ ಟು ಗಾಡ್? ಆಮೇಲೆ ನೋಡ್ರಿ ನಿನ್ನ ರಾಜ್ಯನ ದೇವರಿಗೆ ಆಶೀರ್ವಾದ ಮಾಡ್ತಾರೆ. ನಾವು ಅಜ್ಞಾನಿಗಳಾಗಿರಲ್ಲ, ಜ್ಞಾನಿಗಳಾಗಿ ದೇವ್ರ ಹತ್ರ ಇರ್ತೀವಿ, ಜ್ಞಾನಿಗಳಾಗಿ ದೇವ್ರ ಹತ್ರ ನಡೀತಾ ಇರ್ತೀವಿ. ಹಲ್ಲೆಲೂಯಾ. ಪ್ರಿಯ ಸಹೋದರ ಸಹೋದರರೇ, ನೀನು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಾಗ ದೇವ್ರು ನಿನಗೆ ಮೊದಲನೇ ಸ್ಥಾನ ಕೊಡ್ತಾನೆ. ಹೇಳ್ರಿ ಹಲ್ಲೆಲೂಯಾ. ನೋಡ್ರಿ, ಅಬ್ರಹಾಮನು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಕ್ಕೆ ದೇವ್ರು ಅವ್ರಿಗೆ ಮೊದಲನೇ ಸ್ಥಾನ ಕೊಡ್ತಾರೆ. ಹೆಂಗ್ ಕೊಡ್ತಾರೆ? ಎಲ್ಲಿ ನಾವು ಅದನ್ನ ನೋಡ್ಬೋದು ಅಂದ್ರೆ ಅದೇ ಆದಿಕಾಂಡ 18ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ. ಬೇಗ ಹೋಗ್ರಿ. ಅಧ್ಯಾಯದಲ್ಲಿ 1ನೇ ವಚನ. ಅಬ್ರಹಾಮನು ಮಧ್ಯಾಹ್ನದಲ್ಲಿ ಮಮ್ರೆ ತೋಪಿನ ತನ್ನ ಗೂಡಾರದ ಭಾಗದಲ್ಲಿ ಕೂತಿರುವಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟನು. ಹೇಗೆಂದರೆ ದೇವರು ದರ್ಶನ ಕೊಟ್ರಂತೆ. ಹೆಂಗ್ ಕೊಟ್ರು? ಅಬ್ರಹಾಮನು ಕಣ್ಣೆತ್ತಿ ನೋಡಲು ಅವನ ಎದುರಿನಲ್ಲಿ ಯಾರೋ 3 ಮಂದಿ ಪುರುಷರು ನಿಂತಿದ್ದನ್ನು ಕೇಳಿದ್ರು. ಪುರುಷರಂದ್ರೆ ಯಾರು? ಮನುಷ್ಯರು. ಹೌದಾ? ಈಗ ಮನುಷ್ಯರಂದ್ರೆ ಪುರುಷರಾಗಿ ಬಂದ್ರಂತೆ 3 ಜನ ಪುರುಷರಾಗಿ ಬಂದ್ರು. ಅಂದ್ರೆ ಹೇಗೆ? ನಂತರ ಪ್ಯಾಂಟ್ ಶರ್ಟ್ ಹಾಕೊಂಡು ಬಂದ್ರು. ಈಗ ನಂತರ ಪ್ಯಾಂಟ್ ಶರ್ಟ್ ಹಾಕೊಂಡು ಯಾರಾದ್ರೂ ನಿಮ್ ಮನೆಗೆ ಬಂದ್ರೆ ನೀವು ಅವ್ರನ್ನ ದೇವ್ರು ಅಂತ ಹೇಳಿ ಕರ್ಕೊಂಡೋಗಿ ಮುಂದೆ ಕೂರಿಸ್ಕೊಂತೀರಾ? ಆದ್ರೆ ಅಬ್ರಹಾಮನಿಗೆ ಅವ್ರು ದೂರದಲ್ಲಿದ್ದಾಗಲೇ ಇವ್ರು ದೇವ್ರು ಅಂತ ಗುರ್ತಿಡ್ದ. ಅಲ್ಲಿ ಬರ್ಬೇಕಾದ್ರೆ ದೇವ್ರು ದೊಡ್ಡ ಭೂಕಂಪ ಮಾಡಿ ಬಂದ್ರ? ಅಲ್ಲಿ ಬರ್ಬೇಕಾದ್ರೆ ದೇವ್ರು ಆಕಾಶದಿಂದ ಒಂದು ಬೆಳಕು ಠಣ್ಣಂತ ಒಂದು ಶೈನಿಂಗ್ ಲೈಟ್ ಕೊಟ್ಟು ಬಂದ್ರ? ಸಾಧಾರಣವಾಗಿ 3 ಮನುಷ್ಯರು ನಡ್ಕೊಂಡು ಬ್ಯಾಗ್ ತಗೊಂಡು ಬರ್ತಾರಲ್ಲ, ಹಂಗೆ ಬಂದ್ರಂತೆ. ಆದ್ರೂ ಅಬ್ರಾಹ್ಮ ಗುರ್ತಿಡ್ಬಿಟ್ಟ, ಇವರೇ ದೇವರು ಅಂತ ಹೇಳ್ಬಿಟ್ಟು. ಇವತ್ತು ದೇವರೇ ಬಂದ್ರು ನೀವು ಗುರ್ತಿಡಿಯಲ್ಲ. ಯಾಕೆ ಹೇಳ್ರಿ? ನೀವು ಮೊದಲು ದೇವ್ರಿಗೆ ಸ್ಥಾನ ಕೊಡ್ತಾ ಇದ್ದೀರಿ. ಕೊಟ್ರೇನೆ ಅಲ್ವಾ ಅವ್ರಿಗೆ ಹೆಂಗ್ ಬಂದ್ರು ನೀವು ದೇವ್ರ ಅಂತ ಗುರ್ತಿ. ನೀವು ಎಕ್ಸ್ಪೆಕ್ಟ್ ಮಾಡ್ಬೇಡ್ರಿ ದೇವ್ರು ಬರ್ಬೇಕಾದ್ರೆ ಫುಲ್ಲು ಲೈಟ್ ಇರ್ತದೆ, ಬ್ರೈಟ್ ಇರ್ತದೆ, ಭೂಕಂಪ ಆಗತ್ತೆ, ಶಬ್ದ ಇರ್ತದೆ. ಕೆಲವೊಮ್ಮೆ ದೇವರು ಸೈಲೆಂಟಾಗಿ ಬಂದು ಸೈಲೆಂಟಾಗಿ ಹೋಗ್ಬಿಡ್ತಾರೆ. ನೀವು ಗುರ್ತೇ ಹಿಡಿಯಕ್ಕಾಗ. ಹಲ್ಲೆಲೂಯಾ. 3 ಜನರಾಗಿದ್ದಾಗ ದೇವರು ಬಂದ್ರಂತೆ. 3 ಜನರಾಗಿ ಅವ್ರ ಮನೆಗೆ ಬಂದ್ರಂತೆ. ಅವಾಗ ಅಬ್ರಾಹ್ಮನ್ ಏನ್ ಮಾಡ್ತಾನೆ? ಹೋದ್ರಿ. ಕೂಡಲೇ ಅವರನ್ನು ಎದುರುಗೊಳ್ಳುವುದಕ್ಕೆ ಅವನು ಗೂಡಾರದ ಬಾಗಿಲಿನಿಂದ ಓಡಿ ಹೋಗಿ ಬೊಗ್ಗಿ ನಮಸ್ಕರಿಸಿ, ಸ್ವಾಮಿ ದಯವಿರಲಿ, ದಾಸನ ಬಳಿಗೆ ದಯಮಾಡದೆ ಸ್ವಲ್ಪ ಜೋರಾಗಿ ಮುಂದೆ ಹೋಗಬೇಡಿರಿ. ನೀವು ದಾಸನಿರುವ ಸ್ಥಳದ ಹತ್ತಿರ ಹಾದು ಹೋಗುತ್ತೀರಲ್ಲ, ನೀರು ತರಿಸಿಕೊಡುತ್ತೇನೆ. ಈಗ ಅವ್ನು ಹೇಳ್ತಾರೆ ಅಬ್ರಾಹ್ಮ್ಗೆ ದೇವ್ರು, ಅಬ್ರಾಹ್ಮ್ ದೇವ್ರಿಗೆ ಹೇಳ್ತಾರೆ, ನೀನ್ ಹೆಂಗೋ ಹೋಗ್ತಾ ಇದ್ದಲ್ಲಪ್ಪ, ನಮ್ಮ ಮನೆಗೆ ಬಂದು ಊಟ ಮಾಡೇ ಹೋಗ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ದೇವ್ರು ಒಪ್ಕೊಂಡು ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಹೇಳ್ರಿ ಒಪ್ಕೊಂಡು. ನೆಕ್ಸ್ಟ್ ವಾಕ್ಯ ಓದೋಣ. ಆಗ ಅಬ್ರಹಾಮನು ಗುಡಾರದಲ್ಲಿದ್ದ ಸಾರಳ ಬಳಿಗೆ ಓಡಿ ಹೋಗಿ ಆಕೆಗೆ ಹಸನಾದ 3 ಸೇರು ಹಿಟ್ಟನ್ನು ನಾದಿ ಬೇಗ ರೊಟ್ಟಿಗಳನ್ನು ಮಾಡು ಎಂದು ಹೇಳಿದನು. ಆಮೇಲೆ ಅವನು ದನಗಳ ಕಡೆಗೆ ಓಡಿ ಹೋಗಿ ಕೊಬ್ಬಿದ ಎಳೆ ಕರುವನ್ನು ತೆಗೆದು ಆಳಿನ ಕೈಗೆ ಕೊಟ್ಟನು. ಆಳು ಬೇಗನೆ ಅಡಿಗೆ ಮಾಡಿದನು. ತರುವಾಯ ಅಬ್ರಹಾಮನು ಯಾವ ಟೈಮ್ಗೆ ಎತ್ಕೊಂಡೋಗಿ ಅಡಿಗೆ ಮಾಡಿಸಿದ್ನಂತೆ? ಮಧ್ಯಾಹ್ನ. ಹೇಳ್ರಿ ಮಧ್ಯಾಹ್ನ. ಅಬ್ರಹಾಮನು ಹೋಗಿ ಯಾರಿಗೆ ಹೇಳ್ತಾ ಇದ್ದಾನೆ? ಏನಂತ ಹೇಳ್ತಾ ಇದ್ದಾನೆ? ಯಾರೋ ಬಂದವ್ರೆ ಅಡಿಗೆ ಮಾಡ್ರಿ ಅಂತ ಹೇಳ್ತಾ ಇದ್ದಾನೆ. ಯಾವ ಟೈಮಲ್ಲಿ? ಅವ್ರು ಊಟ ಮಾಡಿ ಮುಗಿಸಿರೋ ಟೈಮಲ್ಲಿ. ಹೌದಾ?
ಇಲ್ಲಿ ನಿಮ್ಮ ಮನೆಯಲ್ಲಿ ಆ ಯಜಮಾನ್ರುಗಳು ನಿಮ್ಮ ಫ್ರೆಂಡ್ಗಳನ್ನ ಕರ್ಕೊಂಡೋಗಿ ಮಧ್ಯಾಹ್ನ ಅವರೆಲ್ಲ ಊಟ ಮಾಡಿ ಮಲ್ಗೋ ಟೈಮಲ್ಲಿ ಮತ್ತೆ ಅಡುಗೆ ಮಾಡ್ರಿ ಅಂದರೆ ಎಷ್ಟು ಜನ ಮನೇಲಿ ಹೆಂಗಸರು ನಾನು ಮಾಡ್ತೀನಿ, ಕಡಿಮೆ ಸಾರಗಳು. ಅಲ್ಲೆಲ್ಲೋ ಅರ್ಥ ಆಯ್ತಾ? ಆಗ್ಲಿಲ್ಲ ಅಂದ್ರೆ ಅರ್ಥ ಮಾಡ್ಕೊಳ್ರಿ. ಈಗ ಸಡನ್ ಆಗಿ ಏನಾಗತ್ತಂದ್ರೆ ಯಾರಾದ್ರೂ ಒಬ್ರು ನಿಮ್ಮ ಮನೆಗೆ ಬಂದು ನಿಮ್ಮ ಯಜಮಾನ್ರು ಅವ್ರನ್ನ ಮಧ್ಯಾಹ್ನ ಕರ್ಕೊಂಡೋಗಿ ಎಲ್ಲ ನಿಮ್ಮ ಮನೇಲಿ ಅಡಿಗೆ ಮಾಡಿ ಪಾತ್ರೆ ತೊಳೆದು ಎಲ್ಲ ಎತ್ತಿಟ್ಟು ನಿಮ್ಮ ಮಿಸ್ಸಸ್ ಕೂತಿದ್ದಾಗ ಮತ್ತೆ ನನ್ನ ಫ್ರೆಂಡ್ ಬಂದಿದ್ದಾನೆ 1-2 ಚಪಾತಿ 1/4 kg ಚಿಕನ್ ಮಾಡಿದ್ರೆ ಎಷ್ಟು ಜನ ಮನೆಯಲ್ಲಿ ಸಂತೋಷ ಸಮಾರಂಭ ಇರುತ್ತೆ? ಹೇಳ್ರಪ್ಪ ಸಾಕು. ಅಲ್ಲೇನು? ಆದ್ರೆ ಸಾರಾ ಹೋಗಿ ಮಾಡ್ತಾ ಇದ್ದಾಳೆ. ಹೇಳ್ರಿ, ಮಾಡ್ತಾ ಇದ್ದಾಳೆ. ಅವ್ರು ಒಂದು ಪ್ರಶ್ನೆ ಅವ್ರು ಅಬ್ರಾಮ ಕೇಳಲಿಲ್ಲ, ಎಲ್ಲ ಮಾಡಿದ್ದೀನಲ್ರಿ, ಈಗ ರೆಸ್ಟ್ ಮಾಡ್ಬೇಕಾದ್ರೆ ಯಾಕ್ರಿ ನಿಮ್ ಫ್ರೆಂಡ್ ಕರ್ಕೊಂಬಂದೆ, ಅಲ್ಲೇ ಎಲ್ಲಾನ ಹೋಟ್ಲ್ ಕರ್ಕೊಂಡು ಹೋಗ್ಬಿಡ್ದ, ಈಗೆಲ್ಲ ಮಾಡಿದ್ಮೇಲೆ ಮತ್ತೆ ನಾನು ಪಾತ್ರೆ ತೊಳ್ಕೊಂಡ್ ಕುತ್ಕೋಬೇಕಾ, ನನಗೇನ್ 4 ಕೆಲ್ಸದವ್ರನ್ನ ಇಟ್ಟಿದ್ಯಾ ನೀನು? ಗೊತ್ತಾಗ್ತದೆ ಪ್ರಿಯ ಸಹೋದರ ಸಹೋದರರೇ. ಆದ್ರೆ ಅಬ್ರಹಾಂನ ಮನೇಲಿ ಡಿಸ್ಟರ್ಬೆನ್ಸ್ ಇರ್ಲಿಲ್ಲ. ಯಾಕೆ ಗೊತ್ತಾ? ಅವ್ರು ಮೊದಲು ಅದಕ್ಕೆ ಡಿಸ್ಟರ್ಬೆನ್ಸ್ ಇಲ್ಲ. ಅಲ್ಲೆಲ್ಲೂಯ್ಯ. ಆಮೇಲೆ ಏನಾಗ್ತಾ ಇದೆ? ತರುವಾಯ ಅಬ್ರಹಾಮನು ಹಾಲು ಮೊಸರನ್ನು ಅಟ್ಟ ಮಾಂಸವನ್ನು ತೆಗೆದುಕೊಂಡು ಬಂದು ಆ ಮನುಷ್ಯರಿಗೆ ಬಡಿಸಿದನು. ಅವರು ಮರದ ಕೆಳಗೆ ಊಟ ಮಾಡುವವರೆಗೂ ಅವನು ಹತ್ತಿರ ನಿಂತುಕೊಂಡು ಉಪಚಾರ. ಅವನೇನ್ ಮಾಡ್ತಾ ಇದ್ನಂತೆ? ಊಟ ಮಾಡೋವರೆಗೂ ನಿಂತ್ಕೊಂಡು. ಹೇಳ್ರಿ, ನಿಂತ್ಕೊಂಡು. ಯಾರು? ಅಬ್ರಹಾಮನು. ನಾವಿಲ್ಲಿ ಒಂದು ಹಾಡಿಗೆ ನಿಲ್ಲಲ್ಲ, ಅವನು ಊಟ ಮಾಡೋವರೆಗೂ ನಿಂತಿದ್ನಂತೆ. ಒಂದು ಹಾಡಿಗೆ ನಮ್ಗೆ ನಿಲ್ಲಕ್ಕಾಗಲ್ಲ. ಅಲ್ಲಿ ಒಂದು ಹಾಡ ಇಲ್ಲ, ಹಾಡಿ ಮುಗಿಸೋ ಅಷ್ಟರಲ್ಲಿ ಕಂತೆಗೊಂದವ್ರ ಅರ್ಧ ಚರ್ಚ್ ಕೂತಿರ್ತದೆ. ಏನಪ್ಪ ಎಲ್ಲ ಕುತ್ಕೊಬಿಟ್ಟಿದ್ರಿ? ಅವಾಗ ಅಬ್ರಾಮ್ಗೆ 18 ವಯಸ್ಸಲ್ವಾ? ನಮಗೆಲ್ಲ 30-40 ಆಗಿದೆ. ಎಷ್ಟಿತ್ತು ಅಬ್ರಾಮ್ ವಯಸ್ಸು ಅವಾಗ? ಎಷ್ಟಿತ್ರಿ? 99 ವಯಸ್ಸಲ್ಲಿ ಒಬ್ಬ ತಾತ ಅಡಿಗೆ ಬಡಿಸಿ ತಿನ್ನೋವರೆಗೂ ನಿಂತಿದ್ನಂತೆ. ನಾವು ತಿನ್ನೋವರೆಗೂ ಬೇಡ, ದೇವ್ರು ಬರೋವರೆಗೂ ನಿಂತ್ಕೊಳ್ರಪ್ಪ ಸಾಕು ಅಂತಂದ್ರು ನಿಲ್ಲಲ್ಲ. ನಾವು ಪುಸ್ತಕ ಕುತ್ಕೋಬಿಡ್ತೀವಿ. ವ್ಯತ್ಯಾಸ ಅರ್ಥ ಆಗ್ತಾ ಇದೆಯಾ? ಯಾಕೆ ಅಲ್ರಿ? ಅವನು 99 ವಯಸ್ಸಾದ್ರೂ ಊಟ ಮಾಡೋವರೆಗೂ ಯಾಕೆ ಅಲ್ಲಿ ನಿಂತಿದ್ದ? ಮೊದಲು ಹೇಳ್ರಿ, ಮೊದಲು ದೇವ್ರ ರಾಜ್ಯಕ್ಕೆ ಕೊಟ್ಟಿದ್ರಿಂದ ಹಾಡೆಲ್ಲ ಊಟ ಮುಗಿಯೋವರೆಗೂ ಅಲ್ಲೇ ಕೂತಿದ್ದಾರೆ. ತಿಂತಾ ಇದ್ರ ದೇವ್ರು? ಈ ಕಾಲದಲ್ಲಿ ಅಬ್ರಾಮ್ ಊಟ ಬಡಿಸ್ಬೇಕಾದ್ರೆ ಏನೆಲ್ಲ ಹಾಕಿರ್ತಾರೆ? ಗರಂ ಮಸಾಲ, ಆಚಿ ಮಸಾಲ. ಆ ಕಾಲದಲ್ಲಿ ಉಪ್ಪೇ ಇಲ್ಲ ರೀ, ಉಪ್ಪೇ ಇಲ್ಲ, ಬರೀ ಮಾಂಸನ ಬಿಸಿ ಮಾಡಿಕೊಟ್ಟಿರ್ತಾನೆ. ಆದ್ರೆ ಆ ಸಮಯದಲ್ಲೂ ನಮ್ ದೇವ್ರು ಇವತ್ತು ನಾವು ತಿನ್ನುವಂತ ಆಚಿ ಮಸಾಲಕ್ಕಿಂತ ಇನ್ನೂ ಉತ್ತಮ ಮಸಾಲ ತಿನ್ಬೋದು ಅವ್ರು ಪರಲೋಕಕ್ಕೆ ಹೋದ್ರೆ. ಹೌದಾ? ಆದ್ರೆ ತನ್ನ ಮಗನು ಅವನಿಗೆ ಮೊದಲನೇ ಸ್ಥಾನ ಕೊಟ್ಟ ಅಂತ ದೇವರು ಅವನಿಗೆ ಮೊದಲನೇ ಸ್ಥಾನ ಕೊಟ್ಟು ಉಪ್ಪು ಸೊಪ್ಪು ಇಲ್ದಿರೋ ಊಟವನ್ನು ತಿನ್ನಕ್ ರೆಡಿ ಆಗ್ತಾ ಇದ್ದ. ದೇವ್ರು ಅಂದ್ರೆ ಅಷ್ಟು ಒಳ್ಳೆಯವರು. ಅವ್ರ ಪರಲೋಕದಲ್ಲಿ ಅದಕ್ಕಿಂತ ಉನ್ನತ ಊಟ ಇದ್ರು ತನಗೆ ಮೊದಲನೇ ಸ್ಥಾನ ಕೊಟ್ಟಂತ ಮಗನ ಮನೆಯಲ್ಲಿ ಊಟ ಮಾಡೋದೇ ದೇವ್ರಿಗೆ ಸಂತೋಷ. ದಟ್ ಇಸ್ ದ ಲವ್ ಆಫ್ ಗಾಡ್. ಇವತ್ತು ನಿನ್ ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಬಿಟ್ರೆ ನಿನ್ ಮನೆಗೆ ಬರ್ದಿರೋ ದೇವ್ರು ಏನು ಮಾಡೋಕ್ಕಾಗಲ್ಲ. ನಿನ್ ಮನೇಲಿ ಏನಿದೆಯೋ ಅದನ್ನ ತಿಂದು ಮುಂದಕ್ಕೆ ಹೋಗೋಕೆ ದೇವ್ರು ರೆಡಿ ಆಗ್ಬಿಡ್ತಾನೆ. ಇಟ್ಸ್ ಅ ವಂಡರ್ಫುಲ್ ಗಾಡ್. ನೀವು ಅರ್ಥ ಮಾಡಿ, ನೀವು ಅನ್ಕೊಳ್ಳೋದಲ್ಲ ದೇವರು ಪ್ರತಿ ವಿಷಯದಲ್ಲಿ ಓ ಅಂತ ಕತ್ತಿಟ್ಕೊಳ್ಳೋದು, ಯಾಕೆ ಹಿಂಗೆ ಮಾಡಿದೆ ಅಂತ ಕಿರ್ಚಾಡೋದು, ಅದೆಲ್ಲ ದೇವ್ರು ಅಲ್ಲ ರೀ. ದೇವರು ಸಮಾಧಾನ, ಪ್ರೀತಿ. ಯಾಕೋ ಮಗಳೇ ಪರವಾಗಿಲ್ಲ ಬಿಡು ಅಂತಾರೆ. ಹಲ್ಲೆಲೂಯಾ. ತಪ್ಪಿ ಹೋದ ಮಗನು ಇರೋ ಬರೋದೆಲ್ಲ ಆಸ್ತಿ ಕಳ್ಕೊಂಡು ಬಂದ್ರು. ಅವನಿಗೆ ದೇವ್ರು ಯಾಕೆ ಖರ್ಚು ಮಾಡಿದೆ, ಎಲ್ಲಿ ಮಾಡಿದೆ ಅಂತ ಒಂದು ಪ್ರಶ್ನೆ ಕೇಳಲಿಲ್ಲ. ವಿಭಚಾರಿ ಹೆಂಗಸು ಎಲ್ಲರೂ ಇವಳು ವಿಭಚಾರ ಮಾಡಿದಾರಂದ್ರೆ ಆ ವಿಭಚಾರಿ ಹೆಂಗಸಿಗೆ ಯಾಕೆ ನೀನು ವಿಭಚಾರ ಮಾಡಿದೆ ಅಂತ ದೇವ್ರು ಕೇಳಲಿಲ್ಲ. ಈ ನೆವರ್ ಆಸ್ಟ್. ಹಲ್ಲೆಲೂಯಾ. ಮೊದಲು ಹೇಳ್ರಿ, ಮೊದಲು ದೇವರ ರಾಜ್ಯಕ್ಕೆ ಸ್ಥಾನ ಕೊಡ್ಬೇಕು. ಅದು ಇಲ್ಲದೆ ಇರೋದ್ರಿಂದಾನೇ ತುಂಬಾ ಜನ ಓದಾಡ್ತಾ ಇದ್ದಾರೆ, ತುಂಬಾ ಜನ. ಹಲ್ಲೆಲೂಯಾ. ಇದಾದ್ಮೇಲೆ ದೇವರು ಎಲ್ಲಿಗೆ ಹೋಗ್ತಾರಂದ್ರೆ ಸದಮ್ ಗೊಮರ್ಗೆ ಹೋಗ್ತಾರೆ. ಏನ್ರಿ ಸದಮ್ ಗೊಮರ್? ಯಾಕಂದ್ರೆ ಸದಮ್ ಗೊಮರ್ನ ನಾಶ ಮಾಡಕ್ಕೆ ಬಂದಿರೋದು. ಹೇಳ್ರಿ, ಏನಕ್ಕೆ ಬಂದಿರೋದು? ಸದಮ್ ಗೊಮರನ್ನ ನಾಶ ಮಾಡಕ್ಕೆ ದೇವ್ರು ಬಂದಿರೋದು. ಆದ್ರೆ ಅವ್ರು ನಾಶ ಮಾಡಕ್ ಹೋಗ್ತಾ ಇದ್ದಾರ. ಫಸ್ಟ್ ಯಾರ ಮನೆಗೆ ಬಂದ್ರು? ದೇವ್ರು ಏನಾದ್ರು ಟೌನ್ ಬಸ್ಸಲ್ಲಿ ಬಂದ್ರ, ಲೋಕಲ್ ಟ್ರೈನಲ್ಲಿ ಬಂದ್ರ? ಇಲ್ಲ, ನಾನು ಅಬ್ರಾಮ್ ಮನೆಗೆ ಹೋಗಿ ಊಟ ಮಾಡಿ ಒಂದು ಹಾಯ್ ಹೇಳ್ಬಿಟ್ಟು ಆಮೇಲೆ ಸದಮ್ ಗೊಮರ್ಗೆ ಹೋಗ್ತೀನಿ. ಅವ್ರು ಪರಲೋಕದಿಂದ ಅಲ್ವಾ ಬಂದಿದ್ದು? ನೇರವಾಗಿ ಸದಮ್ ಗೊಮರ್ ಕಾಣಿಸಲ್ವಾ ಅವ್ರಿಗೆ? ಕಾಣಿಸತ್ತಾ? ಮತ್ತೆ ಯಾಕೆ ಹೋಗಿಲ್ಲ? ಯಾಕೆ ಅಬ್ರಾಮ್ ಮನೆಗೆ ಬಂದಿದ್ದಾರೆ? ಒಂದು ಅರ್ಥ ಮಾಡ್ಕೊಳ್ರಿ, ನೀವು ದೇವ್ರಿಗೆ ಏನಾದ್ರೂ ಮೊದಲನೇ ಸ್ಥಾನ ಕೊಟ್ರೆ ಈ ಭೂಲೋಕದಲ್ಲಿ ದೇವ್ರು ಯಾವ ಕೆಲಸ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಿನ್ ಮನೆಗೆ ಬಂದು ನಿನ್ನನ್ನು ಉಪಚರಿಸಿ ಅವ್ರ ಮನೆಗೆ ಹೋಗೋದು.
ಅರ್ಥ ಆಗ್ತಾ ಇದೆಯಾ ನಿಮಗೆ? ನಿನ್ನ ಮನೇಲಿ ಏನು ಅದ್ಭುತ ಮಾಡ್ಬೇಕು ಅದನ್ನ ಮಾಡ್ಬಿಟ್ಟೆ ಅವ್ರ ಪಕ್ಕದ ಮನೆಗೆ ಹೋಗೋದು. ನಿನ್ನ ಮನೇಲಿ ಏನು ಮಾಡ್ಬೇಕೋ ಮಾಡ್ಬಿಟ್ಟೆ ಆಮೇಲೆ ಪಕ್ಕದೂರ್ಗೆ ಹೋಗೋದು. ಯಾಕಂದ್ರೆ ನೀನು ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಟಿದೆಯಲ್ಲ, ದೇವ್ರು ನಿನಗೆ ಮೊದಲನೇ ಸ್ಥಾನ ಕೊಡ್ತಾನೆ. He will give you the first place. Hallelujah. He's a wonderful God. ಅವ್ರು ತುಂಬಾ ಒಳ್ಳೆಯವರು ರೀ. ನಮ್ಮ ದೇವರು ಮಾಡೋದೆಲ್ಲ ಒಳ್ಳೇದಕ್ಕಾಗಿ ಮಾಡ್ತಾರೆ. ಇವತ್ತು ನಿನ್ನ ಜೀವಿತದಲ್ಲಿ ಅದನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಮಾಡೇ ಮಾಡ್ತಾರೆ. ಒಂದು ಜಾಗ ಇದೆ, ನಾವು ಅದನ್ನ ಓದೋಣ. ಹೌದು, ಮತ್ತಾಯ 26ನೇ ಅಧ್ಯಾಯದಲ್ಲಿ 6ನೇ ವಚನ. ಯೇಸು ಬೆಥಾನ್ಯದಲ್ಲಿ ಕುಷ್ಠರೋಗಿಯಾದ ಸೀಮೋನನ ಮನೆಯಲ್ಲಿದ್ದಾಗ ಒಬ್ಬ ಸ್ತ್ರೀಯು ಬಹು ಬೆಲೆಯುಳ್ಳ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಆತನ ಬಳಿಗೆ ಬಂದು ಆತನು ಊಟಕ್ಕೆ ಕೂತಿರುವಾಗ ಆ ತೈಲವನ್ನು ಆತನ ತಲೆಯ ಮೇಲೆ ಹೊಯ್ದಳು. ಶಿಷ್ಯರು ಇದನ್ನು ಕಂಡು ಕೋಪಗೊಂಡು ಈ ನಷ್ಟ ಯಾತಕ್ಕೆ? ಈಗ ಆ ಮಗಳು ಯಾಕೆ ತೈಲ ಹೊಯ್ದಳು ದೇವರ ಮೇಲೆ? ಯಾಕಂದ್ರೆ ಆ ಮಗಳು ವಿಭಚಾರ ಸ್ತ್ರೀ ಆಗಿದ್ಲು. ಆ ಮಗಳಲ್ಲಿ 7 ದೆವ್ವ ಇತ್ತು. ಆದ್ರೆ ದೇವರು ಅವಳನ್ನ ಕ್ಷಮಿಸಿ ಆ 7 ದೆವ್ವಗಳನ್ನ ಓಡಿಸಿದ್ರು. ಅವಳ ಹೆಸರೇ ಮೇರಿ ಮೆಗ್ದಲೇನ್. ಅವಳು ದೇವ್ರನ್ನ ಎಷ್ಟು ಪ್ರೀತಿ ಮಾಡಿದ್ಲಂದ್ರೆ, ದೇವ್ರನ್ನ ಸಮಾಧಿಗೆ ಹಾಕದ ಮೇಲೆ ಶಿಷ್ಯಂದ್ರೆಲ್ಲ ಮನೆಗೆ ಹೋದ್ರು ಸಹ ಇವಳು ಅಲ್ಲೇ ಕೂತಿದ್ಲು. ಹೇಳ್ರಿ, ಅಲ್ಲೇ ಕೂತಿದ್ಲು. 3 ದಿವಸ ಅಲ್ಲೇ ಕೂತಿದ್ಲು. ದೇವ್ರು ಬಂದು ಅವ್ರನ್ನ ಮೀಟ್ ಮಾಡೋದ್ರು. ಹೌದಾ ಅಲ್ವೀರಾ? ಕರೆಕ್ಟಾ? ಅಂದ್ರೆ ಇವಳು ದೇವ್ರನ್ನ ಪ್ರೀತಿ ಮಾಡ್ತಾಳ ಇಲ್ವಾ? ಹಾಗಾದ್ರೆ ಇವಳು ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ದಾಳ ಇಲ್ವಾ? ಕೊಟ್ಟಿದಾರಾ? ದೇವ್ರು ಯಾರ ಮನೇಲಿದ್ರು? ಅವನು ಏನಾಗಿದ್ದ? ಅವನ ಗುಣ ಆಯ್ತಾ? ಕೆಲವೊಬ್ರು ಮನೇಲಿ ದೇವ್ರು ಬರ್ತಾರೆ, ಗುಣ ಆಗಲ್ಲ. ಯಾಕಾಗಲ್ಲ? ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಟಿಲ್ಲ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ನಿಮ್ಗೆ ಹೇಳ್ತಾವ್ರೆ ಅಂತ. ನೀವ್ ಅನ್ಕೋಬಹುದು ದೇವ್ರ ಪ್ರಸನ್ನತೆ ಬರುತ್ತೆ, ಪಾಸ್ಟರ್ ಬರ್ತಾರ್ರಿ ಎಲ್ಲಾರು. ಕುಷ್ಠರೋಗ ಹಂಗೆ ಇರತ್ತಲ್ಲ, ಅದೇ ಜಾಗದಲ್ಲಿ ದೇವರು ಈ ಕುಷ್ಠರೋಗಿ ಬಂದ್ಬಿಟ್ಟು ದೇವ್ರನ್ನ ಊಟಕ್ಕೆ ಕರಿತಾ ಇದ್ದಾನೆ. ಅವನು ಊಟಕ್ಕೆ ಬರ್ತಾ ಇದ್ದಾನೆ ದೇವ್ರು. ಆದ್ರೆ ನಾನು ನೀನು ಗುಣಪಡಿಸಿ ಊಟ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಊಟಕ್ಕೆ ಕುತ್ಕೊಂತಾ ಇದ್ದಾನೆ. ಆದ್ರೆ ಈ ಮಗಳು ದೇವರಿಗೆ ಮೊದಲನೇ ಸ್ಥಾನ ಕೊಟ್ಟವಳು ಅಲ್ಲಿ ಬಂದು ಊಟದ ಜಾಗವನ್ನು ಆರಾಧನೆಯ ಜಾಗವಾಗಿ ಮಾರ್ಪಡಿಸ್ತಾ ಇದ್ದಾಳೆ. ಕಾಲು ಬಿದ್ದು ತೈಲವನ್ನು ಉಯ್ದು ಅವಳ ಕಣ್ಣೀರಿಂದ ಕಾಲನ್ನು ಒರೆಸ್ತಾ ಇದ್ದಾಳೆ. ಈಗ ಹೇಳ್ರಿ, ಯಾರು ಮೊದಲನೇ ಸ್ಥಾನ ಕೊಟ್ಟಿದ್ದಾರೆ? ಅದಕ್ಕೆ ಮೇರಿ ಮೆಗ್ದಲೇನಿಗೆ ಇದ್ದಂತ ದೆವ್ವಗಳು ಓಡೋಯ್ತು. ಅವಳು ಇದ್ದಂತ ಪಾಪದ ಜೀವಿತ ಬಿಟ್ಟೋಯ್ತು. ದೇವಳು ಅವರ ಹೆಸರು ಬೈಬಲ್ ಅಲ್ಲಿ ಬರೆಯುವಂತೆ ಕೂಡ ಮಾಡಿದ್ದಾಳೆ. ಆದ್ರೆ ಸೈಮನ್ ಲೆಪರ್, ಆ ಕುಷ್ಠರೋಗಿ ಹೆಸರು ಕೂಡ ಬೈಬಲ್ ಅಲ್ಲಿ ಬರ್ದಿದೆ. ಆದ್ರೆ ಗುಣ ಆಗಿರುವಂಗೆ ಬರೆಯಲ್ಪಟ್ಟಿಲ್ಲ. ಅಲ್ಲೆಲೂಯಾ. ನೀನ್ ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ನೀನ್ ಮನೆ ತುಂಬಾ ದೇವ್ರು ಇರ್ಬೋದು, ನಿನಗ್ ಗುಣ ಆಗಲ್ಲ. ನೀನು ಸುತ್ತಲೂ ಇರೋ ಜನರಿಗೆ ಗುಣ ಆಗ್ತಾ ಇರತ್ತೆ. ನಿನಗ್ ಬಿಡುಗಡೆ ಆಗಲ್ಲ, ನೀನು ಸುತ್ತಲೂ ಇರೋ ಜನರಿಗೆ ಬಿಡುಗಡೆ ಆಗ್ತಾ ಇರತ್ತೆ. ನಿನ್ನ ಸಭೆಯಲ್ಲಿ ಎಲ್ಲರಿಗೂ ಸರಿ ಆಗತ್ತೆ, ನಿನಗ್ ಸರಿ ಆಗ್ತಾ ಇರಲ್ಲ. ಕಾರಣ ಏನು ಅಂತಂದ್ರೆ ನೀನ್ ದೇವರಲ್ಲಿದ್ಯಾ, ಸಭೆಯಲ್ಲಿದ್ಯಾ, ಆದ್ರೆ ದೇವರಿಗೆ ಮೊದಲನೇ ಸ್ಥಾನ ಕೊಡ್ತಾ ಇಲ್ಲ. ಯು ಆರ್ ನಾಟ್ ಗಿವಿಂಗ್ ದ ಫಸ್ಟ್ ಪ್ಲೇಸ್ ಟು ಗಾಡ್. ಯೋಚನೆ ಮಾಡ್ರಿ, ನೀವು ಆ ಮೆಗ್ದಲೇನ್ ನಂತರ ದೇವ್ರ ಕಾಲಿಗೆ ಬಿದ್ದು ದೇವ್ರಿಗೆ ಮೊದಲನೇ ಸ್ಥಾನ ಕೊಡ್ತೀರಾ, ಅಥವಾ ಆ ಸೀಮೋನನ್ನು ಕುಷ್ಠರೋಗಿ ತರ ದೇವರಿಗೆ ಮೊದಲನೇ ಸ್ಥಾನ ಕೊಡ್ತೀರಾ? ಯಾವುದೋ ಒಂದು ಸ್ಥಾನವನ್ನು ಕೊಡ್ತೀರಾ? ವಾಟ್ ಆರ್ ಯು ಗೋಯಿಂಗ್ ಟು ಡೂ? ನೀನು ಮೊದಲನೇದಾಗಿ ಕೊಟ್ರೆ ಎಲ್ಲ ನಿನ್ನನ್ನು ಸೇರ್ಕೊಳ್ತಂತೆ. ವಾಟ್ ಎ ವಂಡರ್ಫುಲ್ ಗಾಡ್. ಈ ಮಗಳು ಹೋಗಿ ಅಲ್ಲಿ ಕಾಲಿಗೆ ಬಿದ್ದು ಕಣ್ಣೀರಿಂದ ಒರೆಸ್ತಾ ಇದ್ದಾಳೆ. ಮುಂದಕ್ಕೆ ಹೋದ್ರೆ ಅಲ್ಲಿ ಏನಾಗುತ್ತೆ? ಆಮೇಲೆ ಬೇಗ ಇನ್ನೊಂದು 5 ನಿಮಿಷ ಮುಗಿಸ್ಬಿಡ್ತೇನೆ. ಶಿಷ್ಯರು ಇದನ್ನು ಕಂಡು ಕೋಪಗೊಂಡು ಈ ನಷ್ಟ ಯಾತಕ್ಕೆ? ಈ ತೈಲವನ್ನು ಬಹಳ ಹಣಕ್ಕೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಅಂದರು. ಯೇಸು ಅದನ್ನು ತಿಳಿದು ಅವರಿಗೆ, ಈ ಸ್ತ್ರೀಗೆ ಯಾಕೆ ತೊಂದರೆ ಕೊಡುತ್ತೀರಿ? ಈಗ ಆ ಸ್ತ್ರೀಗಾಗಿ ಯಾರು ಫೈಟ್ ಮಾಡ್ತಾ ಇದ್ದಾರೆ? ನಿನಗಾಗಿ. ಇವತ್ತು ನಿನ್ಗೆ ಏನಾದ್ರೂ ಹೋದ್ರೆ ನಿನ್ ಜಾಗದಲ್ಲಿ ಯಾರಾದ್ರೂ ನಿನಗೆ ಇದಾರ ಯುದ್ಧ ಮಾಡಕ್ಕಾಗಿ? ನಿನಗೆ ಸಪೋರ್ಟಿಗೆ ಯಾರನ್ನ ನಿಂತ್ಕೊಂತಾ ಇದ್ದಾರ? ನಿನ್ನ ಕೆಲಸದ ವಿಷಯದಲ್ಲಿ, ಬಿಸ್ನೆಸ್ ವಿಷಯದಲ್ಲಿ, ಫೈನಾನ್ಸ್ ವಿಷಯದಲ್ಲಿ, ಆರೋಗ್ಯದ ವಿಷಯದಲ್ಲಿ ನಿನ್ ಸಪೋರ್ಟಿಗೆ ಯಾರಿದ್ದಾರೆ? ಆದ್ರೆ ಈ ಸ್ತ್ರೀಗೆ ದೇವರೇ ಇದ್ದಾರೆ. ಯಾರು ದೇವ್ರಿಗೆ ಮೊದಲನೇ ಸ್ಥಾನ ಕೊಡ್ತಿರೋ ನಿಮ್ಮ ಪರವಾಗಿ ಮನುಷ್ಯರಲ್ಲ ರೀ, ನಿಮ್ಮ ಪರವಾಗಿ ಸೇವಕರಲ್ಲ, ನಿಮ್ಮ ಪರವಾಗಿ ನಿನ್ ದೇವರೇ ನಿಂತ್ಕೊಳ್ಲಿಕ್ಕಿದ್ದಾರೆ. ಎಷ್ಟು ಜನ ರೆಡಿ ಇದ್ದೀರಾ ಅದಕ್ಕಾಗಿ? ಸ್ವಾಮಿ ನಾನು ಮೊದಲನೇ ಸ್ಥಾನ ಕೊಡ್ತೀನಿ, ನನ್ನ ಪರವಾಗಿ. ಬೇರೆ ಯಾರು ಮಾತಾಡಿಲ್ಲ, ಅಲ್ಲಿರುವ ಜನರು ಮಾತಾಡಿಲ್ಲ, ಅಲ್ಲಿರುವಂತ ಅವಳ ಸ್ವಂತದ ತಮ್ಮ ಅಲ್ಲೇ ಇದ್ದ, ಅವ್ರ ಸ್ವಂತ ತಮ್ಮ ಅಲ್ಲೇ ಇದ್ದ, ಆದ್ರೆ ಅವನು ಮಾತಾಡಿಲ್ಲ. ಆದ್ರೆ ದೇವ್ರು ಅವಳಿಗಾಗಿ ಮಾತಾಡ್ತಾ ಇದ್ದಾರೆ. ಯಾಕ್ರ ಅವಳಿಗೆ ತೊಂದರೆ ಮಾಡ್ತಾ ಇದ್ದೀರಾ? ಹಲ್ಲೆಲೂಯಾ. ನೀನ್ ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಬಿಟ್ರೆ, ನೀನು ತೊಂದರೆ ಮಾಡಿದ್ರೆ ಯಾರಾದ್ರೂ ದೇವ್ರು ಸುಮ್ಮನಿರಲ್ಲ. He will stand for you. He will rise up for you. ಇವತ್ತು ನೀವೇನಾದ್ರೂ ಬ್ರದರ್ ನನಗೆ ಇಷ್ಟು ತೊಂದರೆ, ಇಷ್ಟು ಅವಮಾನ,
ನನಗೆ ಯಾರು ಎದ್ದೋಡ್ತಾ ಇಲ್ಲ ಅಂದ್ರೆ ನೀನ್ ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಟಿದ್ಯಾ, ಒಂದ್ಸತಿ ಚೆಕ್ ಮಾಡಿ ನೋಡು. ಚೆಕ್ ಅಂಡ್ ಸಿ ಅಂಡ್ ದೆನ್ ಸಿ ಹೌ ಗಾಡ್ ವಿಲ್ ಡೆಲಿವರ್ ಯು. ಹೇಗೆ ದೇವ್ರು ನಿನ್ನನ್ನು ಬದಲಾಯಿಸ್ಬಿಡ್ತಾನೆ ಅಂತ ನೋಡಿ. ಈಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ಚಿಲ್ಡ್ರನ್ಸ್ ಟು ಗಿವ್ ಹಿಮ್ ದಟ್ ಪ್ಲೇಸ್. ಮೊದಲನೇ ಸ್ಥಾನ ಕೊಟ್ಟಿದ್ದ ಸ್ತ್ರೀಗೆ ಯೇಸು ಸ್ವಾಮಿ ಅಡ್ಡ ಮಾತಾಡ್ತಾ ಇದ್ರೆ, ಏಯ್ ಸುಮ್ಮನೆ ಇರು, ಅವಳು ತೊಂದರೆ ಮಾಡ್ಬಿಡ್ರಿ. ಆಮೇಲೆ ಮುಂದಕ್ಕೆ ಹೋದ್ರಿ. ಬಡವರು ಈಕೆ ನನಗೆ ಒಳ್ಳೆ ಕಾರ್ಯವನ್ನು ಮಾಡಿದ್ದಾಳೆ. ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ನಿಮ್ಮಲ್ಲಿ ಯಾವಾಗಲೂ ಇರುವುದಿಲ್ಲ. ಈಕೆಯು ಈ ತೈಲವನ್ನು ನನ್ನ ದೇಹದ ಮೇಲೆ ಹೊಯ್ದು ನನ್ನ ಉತ್ತರ ಕ್ರಿಯೆಗಾಗಿಯೇ. ಹಲ್ಲೆಲೂಯಾ. ಅವ್ರು ಏನಂತ ಇದಾರಂದ್ರೆ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಕಣೋ, ಆದ್ರೆ ಇವಳು ಬಂದು ನನ್ನ ಮೇಲೆ ತೈಲವನ್ನು ಸುರಿಸಿದ್ದು ಅದು ದೇವರ ಚಿತ್ತೆ, ನನ್ನನ್ನು ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಯಾರು? ಮೇರಿ. ಇವಳು ದೇವ್ರ ಜೊತೆ ಶಿಷ್ಯಂದ್ರಾಗಿ ಯಾವ ಸೇವೆನೂ ಮಾಡಿಲ್ಲ, ದೇವ್ರ ಜೊತೆ ಸುತ್ತಾಡಿಲ್ಲ, ಆದ್ರೂ ಪರಲೋಕದ ದೇವರು ಇವಳ ಮುಖಾಂತರವಾಗಿ ದೇವ್ರನ್ನ ಸಿದ್ಧಪಡಿಸ್ತಾ ಇದ್ದಾರೆ. ನೀನ್ ದೇವ್ರಿಗೆ ಮೊದಲನೇ ಸ್ಥಾನ ಕೊಟ್ಬಿಟ್ರೆ ನಿನ್ನ ಮುಖಾಂತರವಾಗಿ ದೇವರ ಎರಡನೇ ಬರುವಿಕೆಗೆ ನೀನೇ ಕೆಲಸ ಮಾಡುವವಣ ಅಂತ್ಯ. ಯು ಆರ್ ದಿ ಪರ್ಸನ್ ಹೂ ಇಸ್ ಗೋಯಿಂಗ್ ಟು ವರ್ಕ್ ಫಾರ್ ದ ಸೆಕೆಂಡ್ ಕಮಿಂಗ್ ಆಫ್ ಗಾಡ್. ಹಲ್ಲೆಲೂಯಾ. ಎಲ್ಲರೂ ಅವ್ರು ಹೆಂಗೆ ಮೇಲೆ ತೊಳೋದು ಅಂತ ಯೋಚನೆ ಮಾಡ್ತಾ ಇದ್ರೆ ನೀನು ದೇವರ ಬರುವಿಕೆಗಾಗಿ ಸಿದ್ಧಪಡಿಸುವಂತ ವ್ಯಕ್ತಿ ಆಗ್ಬಿಡ್ತೀಯ ನೀನು. ಬಿಕಾಸ್ ಯು ಗಿವ್ ದ ಫಸ್ಟ್ ಪ್ಲೇಸ್ ಟು ಗಾಡ್. ಹಲ್ಲೆಲೂಯಾ. ಆಮೇಲೆ ಏನಾಗ್ತದೆ? ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲಾಗುತ್ತದೋ ಅಲ್ಲಲ್ಲಿ ಈಕೆ ಮಾಡಿದ್ದನ್ನು ಸಹ ಈಕೆ ನೆನಪಿಗಾಗಿ ಹೇಳುವರೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡ್ರಿ, ಈ ಮಾತು ದೇವರು ಪೇತ್ರನಿಗೆ ಹೇಳಿಲ್ಲ, ಶಿಷ್ಯಂದ್ರಿಗೆ ಹೇಳಲಿಲ್ಲ, ಆದ್ರೆ ಒಂದು ಸ್ತ್ರೀಗೆ ಹೇಳ್ತಾ ಇದ್ದಾರೆ. ಯಾಕೆ ಗೊತ್ತಾ? ಶಿ ಗೇವ್ ದ ಫಸ್ಟ್ ಪ್ಲೇಸ್ ಟು ಗಾಡ್. ಕೆಲಸ ನೀನ್ ಯಾರು ಬ್ರದರ್? ನನ್ಗೆ ಏನೂ ಗೊತ್ತಿಲ್ಲ, ನಾನು ಬರೀ ಮನೆ ಅಡಿಗೆ ಕೆಲಸ ಮಾಡೋದು. ಬ್ರದರ್ ನನ್ಗೆ ಏನೂ ಗೊತ್ತಿಲ್ಲ, ನಾನು ಬರೀ ಮನೆ ಕೆಲಸ ಮಾಡೋದು, ನನಗೆ ಯಾವ ಧೈರ್ಯನೂ ಇಲ್ಲ, ನಾನು ಯಾವ ಬೈಬಲ್ನ ಬಂದು ಮುಂದೆ ಮಾತಾಡಿಲ್ಲ. ನೋ ಪ್ರಾಬ್ಲಮ್. ನೀನು ದೇವ್ರಿಗೆ ಮೊದಲನೇ ಸ್ಥಾನ ಕೊಡು. ನಿನ್ನನ್ನು ಹೆಂಗೆ ಮುಂದೆ ಕರ್ಕೊಂಡ್ಬರ್ಬೇಕು ದೇವ್ರಿಗೆ ಗೊತ್ತಿದೆ, ದೇವ್ರಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಿನ್ನನ್ನು ದೇವ್ರ ಆಶೀರ್ವಾದ ಮಾಡಕ್ಕೆ ರೆಡಿ ಆಗ್ಬಿಡ್ತಾನೆ.